ನಾನ್ ಸಿಂಗರೇ ಅಲ್ಲ, ನನ್ ಹಾಡಕ್ಕೆ ಬರಲ್ಲ, ಇದನ್ನ ಹಾಕಿದ್ರೆ ಜನ ಇಷ್ಟನೇ ಪಡಲ್ಲ. ಮೈ ಗಾಡ್, ಐ ಬಿ ಸೀರಿಯಸ್ ಅಬೌಟ್ ದಿಸ್ ಅಂತ. ಐ ನೆವರ್ ವಾಂಟೆಡ್ ಟು ವಿನ್. ಸಂಗೀತ ಕಲಿಯಕ್ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ನನಗೆ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಎಲ್ಲರೂ ಡೈಲಿ ವ್ಲಾಗ್ಸ್ ತರ ಮಾಡಿ ಪ್ರಾಬಬ್ಲಿ ಐ ವುಡ್ ಲೈಕ್. ಅಂದ್ರೆ ಐ ಲಾಸ್ಟ್ ಮೈ ಡ್ಯಾಡ್ ಇನ್ 2020. ನಮ್ಮ ಅಪ್ಪಂಗೆ ಲೆಕ್ಚರರ್ಸ್ ಜಾಸ್ತಿ ಗೊತ್ತಿಲ್ಲ ಅಂಡ್ ಅವ್ರು ಇದನ್ನೆಲ್ಲ ನೋಡಕ್ ಆಗ್ತಿಲ್ವಲ್ಲ ಅಂತ. ಐ ಥಿಂಕ್ ದಟ್ ವಿಲ್ ಆಲ್ವೇಸ್ ಬಿ ಲೈಕ್ ಅ ಕಾನ್ಸ್ಟೆಂಟ್ ಇದು ಲೋ ಪಾಯಿಂಟ್. ನಂಗೆ ಏನಂತೀರ, ಡಿ ಬಾಸ್ ಅವರ ಒಂದು ಯೂನಿವರ್ಸ್ಗೆ ನಾನು ಇಂಟ್ರೊಡ್ಯೂಸ್ ಆದೆ. ಅದು ಒಂದು ಸಾಗರ. ನನ್ಗೆ ನಿಂಗೆ ಹೇಗೆ ಮ್ಯೂಸಿಕ್ ಡೈರೆಕ್ಟರ್ಸ್ ಕೆಲಸ ಕೊಡ್ತಾರೆ ಅಂತಾನೆ ನಂಗೆ ಅರ್ಥ ಆಗಲ್ಲ. ನಿಮ್ಮ ವಾಯ್ಸ್ ಅನ್ನ ಇಟ್ಕೊಳ್ದೆ ಇರ್ಬಹುದು. ಐ ಕಾಂಟ್ ಗೋ ಅಗೇನ್ಸ್ಟ್ ಮೈ ಎಥಿಕ್. ಹೇಳ್ಬೋದಾ? ಹಾಯ್ ಐಶ್ವರ್ಯ, ಹಾಯ್ ದಿಶಾ, ಹೇಗಿದ್ದೀರಾ? ನೀವ್ ಹೇಗಿದ್ದೀರಾ? ಐ ಆಲ್ಸೋ ಸೂಪರ್. ಐ ಆಮ್ ಸೋ ಎಕ್ಸೈಟೆಡ್ ಟು ಹ್ಯಾವ್ ಯು. ಲೈಕ್ ನಿಮ್ನ ಟೆಕ್ಸ್ಟ್ ಮಾಡಿ ಐಮ್ ಲೈಕ್, ನಂಗೆ ಗೊತ್ತಿರಲಿಲ್ಲ ನೀವು ರಿಪ್ಲೈ ಮಾಡ್ತೀರಾ ಇಲ್ವಾ ಆಯ್ತಾ. ಐ ವಾಸ್ ಲೈಕ್ ಐ ಹೋಪ್ ಶಿ ರಿಪ್ಲೈಸ್ ಅಂಡ್ ದೆನ್ ಯು ರಿಪ್ಲೈ. ಲೈಕ್ ಕಮ್ ಆನ್, ಅಂದ್ರೆ ನಾನ್ ನಿಮ್ನ ಫಾಲೋ ಮಾಡ್ತಾ ಇದ್ದೀನಿ, ನಿಮ್ ಕಾಂಟೆಂಟ್ ಎಲ್ಲ ನೋಡ್ತೀನಿ ಅಂಡ್ ಇಟ್ಸ್ ವೆರಿ ವೆರಿ ನೈಸ್ ಅಂಡ್ ಯು ವೆರಿ ವೆರಿ ಪ್ರಿಟಿ ಅಂಡ್ ಯುವರ್ ಕಾಂಟೆಂಟ್ ಇಸ್ ಆಲ್ಸೋ ವೆರಿ ನೈಸ್. ಅಂಡ್ ನೀವು ಡಾಕ್ಟರ್ ಬೇರೆ. ನನ್ಗೆ ಐ ರಿಯಲಿ ಲವ್ ದ ವೇ ದಟ್ ಯುವರ್ ಬ್ಯಾಲೆನ್ಸಿಂಗ್ ದ ಬೋತ್ ಆಫ್ ಇಟ್. ಸೊ ಐ ಆಮ್ ಆಲ್ಸೋ ವೆರಿ ಎಕ್ಸೈಟೆಡ್ ಟು ಟಾಕ್ ಟು ಯು. ಥ್ಯಾಂಕ್ ಯು ಸೋ ಮಚ್ ಗೈಸ್. ದಿಸ್ ಇಸ್ ನಾಟ್ ಪೇಡ್ ಆಯ್ತಾ, ಮನ್ಸಿಂದ ಹೇಳ್ತಾ. ಹೌದು ಹೌದು. ಓಕೆ, ಸೊ ಐಶ್ವರ್ಯ, ಐ ಹ್ಯಾವ್ ಸೋ ಮೆನಿ ಕ್ವೆಶನ್ಸ್ ಫಾರ್ ಯು. ಓಕೆ, ಮೊದಲನೇದಾಗಿ ಐ ಥಿಂಕ್ ಎಲ್ಲರಿಗೂ ಗೊತ್ತಿರೋ ವಿಷಯ ಏನಂದ್ರೆ, ಆಲ್ ದೀಸ್ ರಿಯಾಲಿಟಿ ಸಿಂಗಿಂಗ್ ಶೋಸ್ ನಿಮ್ದೊಂದು ಲಾಂಚ್ ಪ್ಯಾಡ್ ತರ ಆಗಿತ್ತು. ದಟ್ಸ್ ಹೌ ಯು ಸ್ಟಾರ್ಟೆಡ್ ಅಲ್ವಾ, ಸರೆಗಮಪ ಆಗಿರ್ಲಿ, ಅಂಡ್ ಯು ನೋ ದಟ್ಸ್ ಹೌ ಯುವರ್ ಜರ್ನಿ ಸ್ಟಾರ್ಟೆಡ್. ಹೌದು. ಸೊ ಇವಾಗ ಪ್ರೆಸೆಂಟ್ ಐಶ್ವರ್ಯ ಹಿಂದೆ ತಿರುಗಿ ನೋಡಿದ್ರೆ, ವಾಟ್ ಇಸ್ ಯುವರ್ ಮೆಮೊರೀಸ್ ಆಫ್ ದ ರಿಯಾಲಿಟಿ ಶೋಸ್? ನನ್ಗೆ ಆಲ್ ಐ ರಿಮೆಂಬರ್ ಇಸ್ ಐ ನ್ಯೂ ದಟ್ ಐ ಹ್ಯಾಡ್ ನಾಟ್ ಟೇಕನ್ ಇಟ್ ಸೀರಿಯಸ್ಲಿ. ಅಂದ್ರೆ ನನ್ಗೆ ಹಾಡ್ಕೊಂಡು ಮಜಾ ಮಾಡ್ಬೇಕು ಸ್ಟೇಜ್ ಮೇಲೆ ಅನ್ನೋದು ಮಾತ್ರ ಇತ್ತು. ಆ ಅದು ಕಲಿಯೋದು ಟೆನ್ಷನ್ ಏನು ಇರ್ಲಿಲ್ಲ ನನ್ಗೆ. ಅಂಡ್ ಐ ಡಿಂಟ್ ಇವನ್ ವಾಂಟ್ ಟು ವಿನ್. ಐ ನೆವರ್ ವಾಂಟೆಡ್ ಟು ವಿನ್. ನಂಗೆ ಹೋಗಿ ಹಾಡಿ ಮಜಾ ಮಾಡಿ ಬರೋದು ಅಂತ ಅಷ್ಟೇ ಇದ್ದಿದ್ದು. ಬಟ್ ಐ ಥಿಂಕ್ ಲಕ್ ಫೇವರ್ಡ್ ಮೀ ಅಂಡ್ ಗಾಡ್ಸ್ ಗ್ರೇಸ್. ಐ ಥಿಂಕ್ ಜನಾನು ತುಂಬಾ ಇಷ್ಟಪಟ್ರು. ಅದಾದ್ಮೇಲೆ ಕಾಂಪಿಟೇಷನ್ ಆದ್ಮೇಲೆ ಐ ಥಿಂಕ್ ಮೈ ಲೈಫ್ ಇನ್ ದಿ ಇಂಡಸ್ಟ್ರಿ ಅಥವಾ ನನ್ನ ಕರಿಯರ್ ಸ್ಟಾರ್ಟ್ ಆದಾಗ ಇಟ್ ಕೈಂಡ್ ಆಫ್ ವಿತ್ ಮೀ. ಓ, ದ ರಿಯಾಲಿಟಿ ಶೋ ವಾಸ್ ಅ ವೆರಿ ಬಿಗ್ ಡೀಲ್ ಅಂತ ಆಮೇಲೆ ಗೊತ್ತಾಯ್ತು ನನ್ಗೆ. ಐ ವಾಸ್ 18, 19, ವೆರಿ ನೈವ್. ಸೊ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ನನ್ಗೆ ರೆಕಾರ್ಡಿಂಗ್ಸ್ ಬಂದಾಗ ಐ ವಾಸ್ ಲೈಕ್, ಓ ಮೈ ಗಾಡ್, ಐ ಬಿ ಸೀರಿಯಸ್ ಅಬೌಟ್ ದಿಸ್ ಅಂತ ಅವಾಗ ಅನ್ನಿಸ್ತು ನಂಗೆ. ಸೊ ಐ ರಿಮೆಂಬರ್ ಬೀಯಿಂಗ್ ವೆರಿ ಚಿಲ್, ನೈವ್ ಅಂಡ್ ತುಂಬಾ ಮಜಾ ಮಾಡ್ಕೊಂಡು ಹಾಡ್ಕೊಂಡು ಆರಾಮಾಗಿದ್ದೆ. ದೋಸ್ ಆರ್ ದ ಮೆಮರೀಸ್ ದಟ್ ಐ ಹ್ಯಾವ್. ದಟ್ ಇಸ್ ಸೋ ಕ್ಯೂಟ್. ಸೊ ಇವಾಗ ನಾವ್ ಇಫ್ ಯು ಲುಕ್ ಬ್ಯಾಕ್, ಅವಾಗಿಂದ ಐಶ್ವರ್ಯಾಗೆ ಮತ್ತೆ ಪ್ರೆಸೆಂಟ್ ಐಶ್ವರ್ಯಾಗೆ ಏನ್ ವ್ಯತ್ಯಾಸ ಇದೆ ಇನ್ ಟರ್ಮ್ಸ್ ಆಫ್ ಸಿಂಗಿಂಗ್ ಆಗಿರ್ಲಿ, ಇನ್ ಟರ್ಮ್ಸ್ ಆಫ್ ಪರ್ಸನಾಲಿಟಿ ಆಗಿರ್ಲಿ, ಏನ್ ಅನ್ಸುತ್ತೆ ನಿಮ್ಗೆ ಏನ್ ವ್ಯತ್ಯಾಸ ಇದೆ ಅಂತ? ಪರ್ಸನಾಲಿಟಿ ವೈಸ್ ತುಂಬಾನೇ ವ್ಯತ್ಯಾಸ ಇದೆ. ಅವಾಗ ಏನು ಗೊತ್ತಾಗ್ತಾ ಇರ್ಲಿಲ್ಲ ಅಂಡ್ ಯಾರ ಹತ್ರನು ಮಾತಾಡ್ತಿರ್ಲಿಲ್ಲ ನಾನ್ ಜಾಸ್ತಿ. ಅಂದ್ರೆ ಇವಾಗ ಒಂದು ಯು ಹ್ಯಾವ್ ಟು ಬಿಲ್ಡ್ ಅ ಕರಿಯರ್, ನೆಟ್ವರ್ಕಿಂಗ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವಾಗ ನಾನ್ ಮಾತಾಡಕ್ ಬರ್ತಾ ಇರ್ಲಿಲ್ಲ, ಅಥವಾ ಮಾತಾಡಿದ್ರು ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ನೌ ಐ ನೋ ಹೌ ಟು ಪ್ರೆಸೆಂಟ್ ಮೈ ಸೆಲ್ಫ್ ಬೆಟರ್ ಅಂಡ್ ಹೇಗೆ ಹೋಗಿ ಮಾತಾಡ್ಬೇಕು. ಇವಾಗ ಇಫ್ ಅಟ್ ಆಲ್ ಐ ವಾಂಟ್ ವರ್ಕ್, ಸೊ ಡೈರೆಕ್ಟರ್ಸ್ ಹತ್ರ ಹೋಗಿ ಹೇಗೆ ಅಪ್ರೋಚ್ ಮಾಡೋದು, ದಟ್ ಈಸ್ ದ ಪ್ರೊಫೆಷನಲ್ ಸೈಡ್ ಆಫ್ ಇಟ್. ಪರ್ಸನಲ್ ಸೈಡ್ ಅಂತ ಬಂದ್ರೆ ನನ್ಗೆ ಪ್ರಾಬಬ್ಲಿ ತುಂಬಾ ತಾಳ್ಮೆ ಬಂದಿದೆ ಜೀವನದಲ್ಲಿ. ಅಂಡ್ ಐವ್ ಲರ್ನ್ ನಾಟ್ ಟು ಎಕ್ಸ್ಪೆಕ್ಟ್ ಅನ್ರಿಯಲಿಸ್ಟಿಕ್ ಥಿಂಗ್. ಅಂಡ್ ಐ ಥಿಂಕ್ ಐ ಹ್ಯಾವ್ ಲರ್ನ್ ಟು ಡ್ರಾ ದ ಲೈನ್. ಅಂದ್ರೆ ಇವಾಗ ಏನೇನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ಏನನ್ನ ಮಾಡಬಾರ್ದು. ಯಾಕಂದ್ರೆ ದೇರ್ ಮೈಟ್ ಬಿ ಅ ಲಾಟ್ ಆಫ್ ಡಿಸಪಾಯಿಂಟ್ಮೆಂಟ್ಸ್. ಯಾಕಂದ್ರೆ ಇವಾಗ ಸಿಂಗಿಂಗ್ ಅಂತ ತಗೊಂಡ್ರೆ ದೇರ್ ವಿಲ್ ಬಿ ಟೈಮ್ಸ್ ನಿಮ್ಮ ವಾಯ್ಸ್ ಅನ್ನ ಇಟ್ಕೊಳ್ದೆ ಇರಬಹುದು. ಇವಾಗ ಒಂದ್ ಯಾವ್ದು ದೊಡ್ಡ ಮೂವಿಗೆ ಹಾಡ್ತೀರ ಅಥವಾ ಯಾವ್ದೇ ಮೂವಿಗೆ ಹಾಡಿದ್ರು ಅವ್ರ ನಿಮ್ ವಾಯ್ಸ್ ರಿಟೇನ್ ಆಗಬಹುದು, ಇಲ್ಲದೆ ಇರಬಹುದು. ಸೊ ದೋಸ್ ಆರ್ ದ ಥಿಂಗ್ಸ್ ದಟ್ ಐ ಗಾಟ್ ಟು ಲರ್ನ್. ಅಂದ್ರೆ ಇಟ್ ಈಸ್ ಓಕೆ, ಇಟ್ಸ್ ಅಟ್ ದಿ ಎಂಡ್ ಆಫ್ ದ ಡೇ ಕೆಲಸ ಮಾಡೋದ್ ಮಾಡ್ತಾನೆ ಇರ್ಬೇಕು. ಅಂಡ್ ಯಾಕಂದ್ರೆ ನಂಗೆ ಐ ಹ್ಯಾಡ್ ಗಾನ್ ಥ್ರೂ ಅ ಫ್ಯೂ ಡಿಸಪಾಯಿಂಟ್ಮೆಂಟ್. ಅದಾದ್ಮೇಲೆ ಪ್ರಾಕ್ಟೀಸ್ ಮಾಡಿ ಡೋಂಟ್ ಎಕ್ಸ್ಪೆಕ್ಟ್ ಸರ್ಟನ್ ಥಿಂಗ್ಸ್ ಅಂತ ಪ್ರಾಕ್ಟೀಸ್ ಮಾಡಿ ಐ ಥಿಂಕ್ ಐ ರೀಚ್ಡ್ ಅ ಪಾಯಿಂಟ್ ವೇರ್ ಐ ಕಮ್ ಟು ಪೀಸ್ ವಿತ್ ಇಟ್. ಸೊ ಆ ತರ ಒಂದ್ 7 ವರ್ಷ ಆಗಿದೆ ಇವಾಗ. ಸೊ ಐ ಲರ್ನ್ ಅ ಲಾಟ್ ಆಫ್ ಪೇಷನ್ಸ್. ಸೊ ಯಾ, I think I've become a better person now. Yeah. That's so cool.
ಸೊ ನೀವ್ ಹೇಳಿದ್ರಲ್ಲ ಎಷ್ಟೊಂದ್ ಸತಿ ನೀವ್ ಹಾಡಿರ್ತೀರಾ ಬಟ್ ನಿಮ್ ವಾಯ್ಸ್ ನ ರಿಟೇನ್ ಮಾಡಲ್ಲ. ನಂಗೆ ಅದು ಇನಿಷಿಯಲಿ ಗೊತ್ತಾಗಿದ್ದು ನಾನು ಅರ್ಮಾನ್ ಮಲ್ಲಿಕ್ ಅವ್ರದ್ದು ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ. ಅಂಡ್ ದೆನ್ ಹಿ ಟೋಲ್ಡ್ ದಟ್ ಅವ್ರಿಗೆ ಎಷ್ಟ್ ಬೇಕು ಅಷ್ಟ್ ಸಿಂಗರ್ಸ್ ನ ಕರ್ಸ್ಬಿಟ್ಟು ಹಾಡ್ತಾರೆ. ಅಂಡ್ ದೆನ್ ಅವ್ರಿಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನ ಮಾತ್ರ ಮೂವಿಗ್ ರಿಟೇನ್ ಮಾಡ್ತಾರೆ. ಅಂಡ್ ಅನದರ್ ಥಿಂಗ್ ಆಕ್ಚುಲಿ ಲಾಸ್ಟ್ ಟೈಮ್ MC ಬಿಜು ಮತ್ತೆ ಅವರ ಬಂದಿದ್ದಾಗೂ ನಾನು ಈ ಪ್ರಶ್ನೆ ಅವ್ರಿಗೆ ಕೇಳಿದೆ ಆಯ್ತಾ. ಸೊ ಅರ್ಮಾನ್ ಮಲ್ಲಿಕ್ ವಾಸ್ ಲೈಕ್ playback singers get paid zero, like they don't make any money at all. ಅವ್ರು ಮಾಡೋ ದುಡ್ಡೆಲ್ಲ ಇಟ್ಸ್ ಫ್ರಮ್ ಡೂಯಿಂಗ್ ಕಾನ್ಸರ್ಟ್ಸ್ ಆಗಿರ್ಲಿ, ಆನ್ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಿರ್ಲಿ ಅಂತ. ಸೊ ಕನ್ನಡ ಇಂಡಸ್ಟ್ರಿಯಲ್ಲೂ ಹಾಗೆ ಇದೆಯಾ ಮನಿ ವೈಸ್ ಏನಂದ್ರೆ ಇವಾಗ ನಾವು ಪರ್ಫಾರ್ಮೆನ್ಸಸ್ ಮಾಡೋದು, ಎಸ್ ಐ ಅಗ್ರಿ ವಿತ್ ದಟ್, ಅಲ್ಲಿ ನಾವು ವಿ ಕ್ಯಾನ್ ಮೇಕ್ ಮನಿ. ಬಟ್ ಪ್ಲೇ ಬ್ಯಾಕ್ ಮಾಡಿದಾಗ್ಲೂ ನಂಗೆ ಐ ಡು ನಾಟ್ ನೋ ಅಬೌಟ್ ಬಾಲಿವುಡ್, ಬಟ್ ಇಲ್ಲಿ ಕೊಡ್ತಾರೆ. ಅಟ್ ಲೀಸ್ಟ್ ನಾವು ಹೊಸಬ್ರು ಆದ್ರೂನು ಕನ್ವೆಯನ್ಸ್ ಅಂತ ಅಥವಾ ಏನೋ ಒಂದು ಗೌರವಧನ ಅಂತಾದ್ರೂ ಕೊಟ್ಟೇ ಕೊಡ್ತಾರೆ. ಖಾಲಿ ಕೈಯಲ್ಲಂತೂ ಕಳ್ಸಿದ್ ನನಗೆ ಇಲ್ಲಿ ತನಕ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಐ ಥಿಂಕ್ ಎನ್ಕರೇಜ್ಮೆಂಟ್ಗೆ ಅಂತ ಏನಾದ್ರೂ ಸ್ವಲ್ಪ ಕೊಟ್ಟೆ ಕೊಡ್ತಾರೆ. ಅಂಡ್ ಅದು ಇಟ್ ಈಸ್ ಲೈಕ್ ಅ ಪ್ರೊಸೆಸ್. ಇವಾಗ ನಾವು ಬಂದಾಗ ಅದು ಅಂಡ್ ಆಲ್ಸೋ ಟೈಮ್ ಮ್ಯಾಟರ್ ಆಗುತ್ತೆ ಅನ್ಸುತ್ತೆ. ಹಾಡ್ಕೊಂಡು ಹೋಗ್ತಾನೆ ಇರ್ಬೇಕು. ದಟ್ ಈಸ್ ವಾಟ್ ಐ ಲರ್ನ್. ನೆವರ್ ಸ್ಟಾಪ್. ಯಾಕಂದ್ರೆ ಅದೇ ಅಟ್ ದ ಎಂಡ್ ಆಫ್ ದ ಡೇ ಹಾರ್ಡ್ ವರ್ಕ್ ಆಗ್ಲಿ ಆಗದೆ ಇರ್ಲಿ, ಬಟ್ ಗೋಯಿಂಗ್ ಅಂಡ್ ರೆಕಾರ್ಡಿಂಗ್ ಇಸ್ ಯುವರ್ ಪ್ರೊಫೆಷನ್. ಸೊ ಫಾರ್ ವಾಟ್ ಎವರ್ ಇಟ್ ಇಸ್. ಸೊ ಕೆಲ್ಸ ತರ ಮಾಡ್ಕೊಂಡು ಹೋಗ್ತಾ ಇದ್ರೆ ಟೈಮ್ ಬಂದಾಗ ಕ್ಲಿಕ್ ಆಗುತ್ತೆ. The rest will follow. The rest is up to God. Yes. Yeah. So Biju was like, that is the reason ಯಾಕೆ ಎಲ್ಲ ನಾರ್ತ್ ಇಂಡಿಯನ್ ಬಾಲಿವುಡ್ ಸಿಂಗರ್ಸ್ ಆಗಿರ್ಲಿ ಬಂದ್ಬಿಟ್ಟು ಸೌತ್ ಇಂಡಿಯನ್ ಹಾಡ್ ಹಾಡ್ತಿದ್ದಾರೆ, ಬಿಕಾಸ್ ದ ಪೇ ಇಸ್ ಗುಡ್ ಹಿಯರ್ ಅಂತ, ಲೈಕ್ ಇಟ್ ಇಸ್ ಬೆಟರ್ ಹಿಯರ್ ಅಂತ. ಅಂದ್ರೆ ನಾವು ಕನ್ನಡಿಗರು ಏನಂದ್ರೆ ವಿ ಆರ್ ವೆಲ್ಕಮಿಂಗ್ ಟು ಎವ್ರಿಬಡಿ ಅಂಡ್ ಆ ತರ ಪ್ರಾಬಬ್ಲಿ ಇತ್ತು ಅನ್ಸುತ್ತೆ. ಬಟ್ ಇವಾಗ ನಾನ್ ನೋಡ್ತಾ ಇರೋ ಪ್ರಕಾರ ಎಲ್ಲಾ ಆಲ್ಬಮ್ಸ್ ಅಲ್ಲೂ ನಮ್ಮ ಕನ್ನಡದ ಗಾಯಕರೇ ಹಾಡ್ತಾ ಇದಾರೆ ಇವಾಗ. ಫಾರ್ ಎಕ್ಸಾಂಪಲ್ ಮೈ ಫ್ರೆಂಡ್ಸ್ ಪೃಥ್ವಿ ಭಟ್ ಆಗಿರ್ಬೋದು, ಅಂಡ್ ಆಬ್ವಿಯಸ್ಲಿ ಸಂಜಿತ್ ಅಂಡ್ ನಿಶಾಂತ್ ರೈ, ದೇರ್ ಇಸ್ ನಿಹಾಲ್ ತಾವ್ರು. ಮೋಸ್ಟ್ ಆಫ್ ದ ಆಲ್ಬಮ್ಸ್ ವಿಲ್ ಹ್ಯಾವ್ ನಮ್ಮ ಹೆಸರುಗಳು ಇದ್ದೇ ಇದೆ ಇವಾಗ. ಮುಂಚೆ ಪ್ರಾಬಬ್ಲಿ ಇಟ್ ವಾಸ್ ಲೈಕ್ ದಟ್, ಬಟ್ ಐ ಫೀಲ್ ದಟ್ ದ ಟ್ರೆಂಡ್ ಇಸ್ ಚೇಂಜಿಂಗ್ ನೌ ಅಂಡ್ ಜಾಸ್ತಿ ಕನ್ನಡದ ಗಾಯಕರೇ ಇದ್ದಾರೆ. ಸೊ ಐ ಥಿಂಕ್ ಇಟ್ ವಿಲ್ ಬಿ ದ ಕನ್ನಡಿಗಸ್ ಡಾಮಿನೇಟಿಂಗ್ ಹೋಪ್ಫುಲಿ. True. No, so ಅವ್ರು ಹೇಳಿದ್ದು ಆ ರೀತಿ ಅಲ್ಲ. He meant because the pay is good, they're coming here and singing. Maybe ಅದು ಇರಬಹುದು. ಯಾಕಂದ್ರೆ ಅದೇ ನಾವು ತುಂಬಾ ವಿಶಾಲ ಹೃದಯದವರು. We like getting people from other side, other places. But yes, I agree. Yeah, and I also agree with what you just said. ಒಂದ್ era ಇತ್ತು, ನಾವೆಲ್ಲ ಚಿಕ್ಕವರಿದ್ದಾಗ ಯಾವ ಸಾಂಗ್ ಓಪನ್ ಮಾಡಿದ್ರು ಯು ವಿಲ್ ಹ್ಯಾವ್ ಸೋನು ನಿಗಮ್ or ಕುನಾಲ್ ಗಾಂಜಾವಾಲಾ or ಶ್ರೇಯಾ ಘೋಷಾಲ್ ಅಂತ ಇತ್ತು. And then suddenly ಒಂದು young generation just came and swept over. That is you ಆಗಿರ್ಲಿ, ಅನನ್ಯ ಭಟ್ ಅವ್ರ ಆಗಿರ್ಲಿ, ಸಂಜಿತ್ ಹೆಗ್ಡೆ ಅವ್ರ ಆಗಿರ್ಲಿ, ಲೈಕ್ ಒಂದ್ ಫ್ರೆಶ್ನೆಸ್ ಲೈಕ್ ಆಫ್ ದ ಯಂಗ್ ಆಡಿಯನ್ಸ್. ಲೈಕ್ ಹೌ ಇವಾಗ ನೀವು ಮುಂಚೆ ಕನ್ನಡ ಸಿನಿಮಾ ಕಂಪೇರ್ ಮಾಡಿದ್ರೆ ಇವಾಗ ಕನ್ನಡ ಸಿನಿಮಾ ಕಂಪೇರ್ ಮಾಡಿದ್ರೆ ಕಾಂಟೆಂಟ್, ಇಟ್ಸ್ ಆಲ್ ಅಬೌಟ್ ಕಾಂಟೆಂಟ್. ದಟ್ಸ್ ವೈ ಅದಕ್ಕೆ ಕಾಂತಾರ ಅಂತ ಮೂವೀಸ್ ಕ್ಲಿಕ್ ಆಗ್ತಾ ಇರೋದು, ಆರ್ ರಂಗಿತ ರಂಗ ಸೊ ಅದೇ ರೀತಿ ಸಿಂಗಿಂಗ್ ಅಲ್ಲಿ ಕೂಡ ಒಂದು ರೆವಲ್ಯೂಷನೈಸ್ ಮಾಡಕ್ಕೆ ಯು ಪ್ಲೇಡ್ ಅ ಬಿಗ್ ಪಾರ್ಟ್. ಸೊ ವೆನ್ ಯು ಸ್ಟಾರ್ಟೆಡ್, ನೀವು ಈ ತರ ಏನಾದ್ರೂ ಒಂದು ಥಾಟ್ಸ್ ಏನಾದ್ರೂ ನೋಡ್ಕೊಂಡು ಅಥವಾ ಒಂದು ಆಂಬಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರ, ಆರ್ ಇಟ್ ಜಸ್ಟ್ ಫೆಲ್ ಇನ್ ಪ್ಲೇಸ್? ಅಂದ್ರೆ ವೆನ್ ಐ ಸ್ಟಾರ್ಟೆಡ್ ಆಫ್ ನಾನ್ ಸಂಗೀತ ಕಲಿಯಕ್ ಸ್ಟಾರ್ಟ್ ಮಾಡಿದಾಗ ಐ ವಾಸ್ ಅ ಹ್ಯೂಜ್ ಫ್ಯಾನ್ ಆಫ್ ರಾಜೇಶ್ ಕೃಷ್ಣನ್ ಸರ್. ಸೊ ಐ ಥಿಂಕ್ ನನ್ಗೆ ಐ ಹ್ಯಾಡ್ ರೋಲ್ ಮಾಡೆಲ್ಸ್ ಲೈಕ್ ರಾಜೇಶ್ ಸರ್, ವಿಜಯ್ ಪ್ರಕಾಶ್ ಸರ್. ಸೊ ಅವ್ರನ್ನ ನೋಡ್ಕೊಂಡ್ ಬಂದಾಗ ನನ್ಗೆ ಐ ವಾಂಟೆಡ್ ಟು ಬಿ ಅಟ್ಲೀಸ್ಟ್ ಒಂದು 10% ಅವ್ರು ಏನ್ ಮಾಡ್ತಾ ಇದ್ರು ಅಟ್ಲೀಸ್ಟ್ ಆ ಒಂದು ಐಡಿಯಾಲಿ. ಅಂದ್ರೆ ಸಂಗೀತ ಕಲಿಯಕ್ ಸ್ಟಾರ್ಟ್ ಮಾಡಿದಾಗ ಆಬ್ವಿಯಸ್ಲಿ ನನ್ಗೆ ಇದ್ರ ಬಗ್ಗೆ ಐಡಿಯಾ ಇರ್ಲಿಲ್ಲ. ಬಟ್ ಪ್ರಾಬಬ್ಲಿ ವೆನ್ ಐ ಕೇಮ್ ಟು ಕಾಲೇಜ್ ಅಂಡ್ ಸರೆಗಮಪ ಹ್ಯಾಪನ್, ಐ ವಾಸ್ ಲೈಕ್ ಓಕೆ, ಯಾವ್ದಾದ್ರು ಒಂದು ಹಾಡು ನನ್ಗೆ ಎಲ್ಲಾ ಭಾಷೆಲೂ ಹಾಡ್ಬೇಕು ಅಂತ ಇವಾಗ ಒಂದು ಆಂಬಿಷನ್ ಸ್ಟಾರ್ಟ್ ಆಗಿದೆ. ಬಟ್ ಬ್ಯಾಕ್ ದೆನ್ ಕನ್ನಡದಲ್ಲಿ ರಾಜೇಶ್ ಸರ್ ಜೊತೆ ಒಂದ್ ಹಾಡ್ ಹಾಡ್ಬಿಟ್ರೆ ಸಾಕು, ವಿಜಯ್ ಪ್ರಕಾಶ್ ಸರ್ ಜೊತೆ ಒಂದ್ ಹಾಡ್ ಹಾಡ್ಬಿಟ್ರೆ ಸಾಕು, ಐ ಥಿಂಕ್ ಜೀವನ ಫುಲ್ಲು ಸಕ್ಸಸ್ ಆಗೋಗುತ್ತೆ ಅನ್ನೋ ಆ ಒಂದು ಚಿಕ್ಕ ಆಸೆಯಿಂದ ಸ್ಟಾರ್ಟ್ ಮಾಡಿದೆ. ಬಟ್ ದೆನ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಐ kept getting opportunities. Like you told, probably things fell in place. ಆಮೇಲೆ I think I've also
kind of practiced and playback start ಮಾಡಿದಾಗ I think I really got into it and kind of learned the skills and it kind of became easier ಹೋಗ್ತಾ and of course there were a lot of trials and errors ನಾನು start ಮಾಡಿದಾಗ and there were so many songs ಏನಾಗುತ್ತೆ that don't get released also ಯಾಕಂದ್ರೆ ಒಂದೊಂದು films you know how hard it is to release films so ಒಂದಷ್ಟು ಹಾಡುಗಳು ರಿಲೀಸ್ ಆಗಲ್ಲ but then it's always practice when you go and sing and ಹೋಗ್ತಾ the first song that I sang was actually with Rajesh Krishnan sir so nange one of the initial songs I was like nan haadta kelskond I was crying I'm like oh my god I'm singing with Rajesh sir anta so I think like in one of your episodes manifestation ಅದು ಆಗಿ ಪ್ಲೀಸ್ ದೇವ್ರೆ ಪ್ಲೀಸ್ ಇದೊಂದು ಆಗೋಗ್ಲಿ ಅಂತ ಕೇಳ್ಕೊಂಡು ಐ ಥಿಂಕ್ ಫ್ಯೂ ನೈಸ್ ಸಾಂಗ್ಸ್ ಆಲ್ಸೋ ಹ್ಯಾಪನ್ ಸಾಂಗ್ಸ್ ದಟ್ ಗಾಟ್ ರಿಲೀಸ್ ಅಂಡ್ ಪೀಪಲ್ ಲವ್ ಸೊ ಐ ಥಿಂಕ್ ಹೋಗ್ತಾ ಅದು ಥಿಂಗ್ಸ್ ಡಿಡ್ ಫಾಲ್ ಇನ್ ಪ್ಲೇಸ್ ಆಲ್ ಇನ್ ಆಲ್ ಐ ಫೀಲ್ ನಾವು ತುಂಬಾ ಲಕ್ಕಿ ಇದೀವಿ you know very I was telling very lucky to listen to your voice okay yeah that also and also yeah social media era ಇರೋದ್ರಿಂದ ಕೂಡ ನಮ್ಗೆ ಬೇರೆ ರೀತಿ ಎಲ್ಲ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಲೈಕ್ ಇಫ್ ಐ ಆಮ್ ನಾಟ್ ಲೆಟ್ಸ್ ಸೇ ನಾನು ಒಂದ್ ಸಿಂಗರ್ ಇವತ್ತು ನಾನು ಒಂದ್ ಮೂವಿಗೋಸ್ಕರ ಹಾಡ್ತಾ ಇಲ್ಲ ಅಂದ್ರೆ ಐ ಸ್ಟಿಲ್ ಹ್ಯಾವ್ ಅದರ್ ಮೀನ್ಸ್ ಗೋ ಆನ್ ಯೂಟ್ಯೂಬ್ ಆರ್ ಗೋ ಆನ್ ಇನ್ಸ್ಟಾಗ್ರಾಮ್ ಅಂಡ್ ಡೂ ಸಮಥಿಂಗ್ ಲೈಕ್ ದಟ್ ಸೊ ನಿಮ್ಗೂ ಆತರ ಯು ನೋ ಡು ಯು ವಾಂಟ್ ಟು ಕ್ಯಾಪಿಟಲೈಸ್ ಸೋಷಿಯಲ್ ಮೀಡಿಯಾ ಆನ್ ಅ ಪ್ರೊಫೆಷನಲ್ ಲೆವೆಲ್ ಆ ರೀತಿ ಏನಾದ್ರು ಅನ್ಸುತ್ತಾ ಅಂದ್ರೆ ಫಾರ್ ನೌ ಐ ಆಮ್ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಅಂದ್ರೆ ಲೈಕ್ ವಿ ವರ್ ಡಿಸ್ಕಸಿಂಗ್ ರೈಟ್ ಟು ಬಿ ಕನ್ಸಿಸ್ಟೆಂಟ್ ವಿತ್ ಕಾಂಟೆಂಟ್ ಯಾಕಂದ್ರೆ ನಾನು ಅದೇ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಕಾಂಟೆಂಟ್ ಕ್ರಿಯೇಟರ್ಸ್ ನಾನ್ ನೋಡ್ತಾ ಇರ್ತೀನಿ ಅಂದ್ರೆ ದೇರ್ ಇಸ್ ಪ್ರಿಪರೇಷನ್ ಅಂದ್ರೆ ಸ್ಕ್ರಿಪ್ಟು ಮತ್ತೆ ಕಾಂಟೆಂಟ್ ಬರ್ಕೊಳ್ಳೋದು ಅಂಡ್ ಪ್ರಾಬಬ್ಲಿ ವಿಲ್ ರಿಹರ್ಸಿಂಗ್ ಇಟ್ ಆಮೇಲೆ ಶೂಟ್ ಮಾಡೋದು ಎಡಿಟಿಂಗ್ ಅಂಡ್ ಎವ್ರಿಥಿಂಗ್ ಒಬ್ಬರೇ ಮಾಡ್ತಾರಲ್ವಾ ಕೂತ್ಕೊಂಡು ನನ್ಗೆ ಅದು ಇಟ್ಸ್ ವೆರಿ ಹೆಕ್ಟಿಕ್ ಅಂತ ಅನ್ಸುತ್ತೆ ಅಂಡ್ ಐ ಥಿಂಕ್ ಐ ಆಮ್ ನಾಟ್ ಎಕ್ವಿಪ್ಡ್ ಫಾರ್ ಇಟ್ ಆಸ್ ಆಫ್ ನೌ ಬಟ್ ಇವಾಗ ಸೋಷಿಯಲ್ ಮೀಡಿಯಾ ಐ ಥಿಂಕ್ ಇಸ್ ವೆರಿ ಇಂಪಾರ್ಟೆಂಟ್ ಐ ಥಿಂಕ್ ಇಟ್ ಪ್ಲೇಸ್ ಅ ವೆರಿ ವೈಟಲ್ ರೋಲ್ ಇವಾಗ ಒಂದು ಕರಿಯರೇ ಆಗಿರ್ಲಿ ಇವಾಗ ಯಾಕಂದ್ರೆ ಎಷ್ಟೊಂದು ಹಾಡುಗಳು ನಾವು ಹಾಡ್ದಾದ್ಮೇಲೆ the promotion bit of it all of it happens on social media only ivaga I'm also expected to make a reel for my song ಆಮೇಲೆ ಅದು ಒಂದು ಪ್ರಮೋಷನ್ ಆಗುತ್ತೆ ಸೊ ಆ ತರ ಬಂದಾಗ ನನ್ಗೆ ಅರ್ಥ ಆಗುತ್ತೆ ಎಷ್ಟು ಇಂಪಾರ್ಟೆಂಟ್ ಇದೆ ಸೋಷಿಯಲ್ ಮೀಡಿಯಾ ಅಂತ ಸೊ ನನ್ಗೆ ಐ ಡೂ ಹ್ಯಾವ್ ಪ್ಲಾನ್ಸ್ ಟು ಟೇಕ್ ಇಟ್ ಅಪ್ ಪ್ರೊಫೆಷನಲಿ ಅಂಡ್ ಪ್ರಾಬಬ್ಲಿ ಪುಟ್ ಔಟ್ ನೈಸ್ ಕಾಂಟೆಂಟ್ ಬಟ್ ಸದ್ಯಕ್ಕೆ ನನ್ಗೆ ಐ ಫೀಲ್ ಐ ಆಮ್ ನಾಟ್ ವೆಲ್ ಎಕ್ವಿಪ್ಡ್ ಅಂಡ್ ನನ್ಗಿನ್ನೂ ಆ ಕನ್ಸಿಸ್ಟೆಂಟ್ ಆಗಿರೋ ಒಂದು ಏನಂತಾರೆ ಮೋಟಿವ್ ಇನ್ನೂ ಬಂದಿಲ್ಲ ನನ್ಗೆ ಬಟ್ ಐ ಥಿಂಕ್ ಐ ಡೂ ವಾಂಟ್ ಟು ಟೇಕ್ ಇಟ್ ಅಪ್ ಇನ್ ಫ್ಯೂಚರ್ yes I think because your voice is so powerful ಅಲ್ವಾ ನೀವು ಬರೀ ಒಂದ್ ಟ್ರೈಪಾಡ್ ಮತ್ತೆ ಫೋನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ like I think it will still have a huge impact ಅಂದ್ರೆ ಐ ಥಿಂಕ್ ಯು ವುಡ್ ಎಕ್ಸ್ಪೀರಿಯನ್ಸಸ್ ಇವಾಗ ನಾವೇನೋ ನೀವು ಕಾಂಟೆಂಟ್ ಮಾಡ್ತೀರಾ ಅಲ್ವಾ ಸೊ ಯು ವಿಲ್ ಟೇಕ್ 1,000 ಟೇಕ್ಸ್ ತಗೊಂಡಿರ್ತೀರಾ ಅಂಡ್ ಆಮೇಲೆ ಏನಾಗುತ್ತೆ ಎಷ್ಟು ಟೇಕ್ಸ್ ತಗೊಂಡ್ಬಿಡ್ತೀರಾ ನೀವು ಸ್ಯಾಚುರೇಟ್ ಆಗ್ಬಿಟ್ಟೆ ಯು ನೋ ವಾಟ್ ಐಮ್ ನಾಟ್ ಗೋನ್ ಟು ಪೋಸ್ಟ್ ದಿಸ್ ಅಟ್ ಆಲ್ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ರೈಟ್ ಸೊ ನಾನ್ ತಗೋತೀನಿ ಫೋನ್ ಐ ರೆಕಾರ್ಡ್ ಅಂಡ್ ಐಮ್ ಲೈಕ್ ಅಂಡ್ ದೆನ್ ಎಷ್ಟು ಸಲ ರೆಕಾರ್ಡ್ ಮಾಡ್ಬಿಡ್ತೀನಿ ಅಂದ್ರೆ ನನ್ಗೆ ಸಾಕ್ ನನ್ಗೆ ಆಗಲ್ಲ ನಾನ್ ಸಿಂಗರೇ ಅಲ್ಲ ನನ್ ಹಾಡಕ್ಕೆ ಬರಲ್ಲ ಇದನ್ನ ಹಾಕಿದ್ರೆ ಜನ ಇಷ್ಟನೇ ಪಡಲ್ಲ ಸೊ ನಾನ್ ಪೋಸ್ಟೇ ಮಾಡಲ್ಲ ಅಂದ್ರೆ ದಟ್ಸ್ ಹೌ ಐ ಎಂಡ್ ಅಪ್ ನಾಟ್ ಪೋಸ್ಟಿಂಗ್ ಲೈಕ್ ನೋ ಜನಕ್ಕೆ ಇಷ್ಟ ನನ್ಗೆ ಇಷ್ಟ ಆಗ್ತೀನಿ ಜನಕ್ಕೆ ಹೆಂಗ್ ಇಷ್ಟ ಆಗುತ್ತೆ ಸೊ ಬೇಡ ಅಂತ ನಾ ಹಾಕಕ್ಕೆ ಹೋಗಲ್ಲ no but so are you so overcritical of yourself very much I'm like I keep telling myself ಅಲ್ವಾ ಅಷ್ಟು ಟೇಕ್ ತಗೊಂಡಾದ್ಮೇಲೆ ನನ್ಗೆ ನಿಂಗೆ ಹೇಗೆ ಮ್ಯೂಸಿಕ್ ಡೈರೆಕ್ಟರ್ಸ್ ಕೆಲಸ ಕೊಡ್ತಾರೆ ಅಂತಾನೆ ನಂಗೆ ಅರ್ಥ ಆಗಲ್ಲ ಈ ತರ ಸೈಕಲ್ ಹೊಡಿತಾ ಇದೆ ಒಂದ್ ಹಾಡ್ ಹಾಡಕ್ಕೆ ಸೊ ಪ್ಲೀಸ್ ಯು ಶುಡ್ ಪ್ರಾಬ್ಲಿ ಕನ್ಸಿಡರ್ ನಾಟ್ ಸಿಂಗಿಂಗ್ oh my god that is extreme no but then I calm myself down ಆಮೇಲೆ ಒಂದೊಂದ್ಸಲ ಹೋಗಿ ಸ್ವಲ್ಪ ಕಾಮೆಂಟ್ಸ್ ಓದ್ತೀನಿ ಸ್ವಲ್ಪ ವ್ಯಾಲಿಡೇಷನ್ ಸಿಗುತ್ತೆ ಇಟ್ಸ್ ಓಕೆ ಐ ಥಿಂಕ್ ಯು ಆರ್ ಗುಡ್ ಅಂತ ಅನ್ಸುತ್ತೆ ದೆನ್ ಐ ಥಿಂಕ್ ಐ ಕಮ್ ಬ್ಯಾಕ್ ಟು ಮೈ ಸೆನ್ಸಸ್ ಇಟ್ಸ್ ಓಕೆ ಯು ಆರ್ ಅ ಸಿಂಗರ್ ಇಟ್ಸ್ ಓಕೆ ಪರವಾಗಿಲ್ಲ ಕೆಲಸ ಸಿಗುತ್ತೆ ನಿಂಗೆ ಅಂತ ಐ ಥಿಂಕ್ ಎವ್ರಿಬಡಿ ಡಸ್ ದಟ್ ನಾನು ಹಾಗೆ ಮಾಡ್ತೀನಿ ಲೈಕ್ ನಂಗೆ ಫುಲ್ ಬೇಜಾರಾಗಿರುತ್ತೆ ಏನಪ್ಪಾ ಮಾಡ್ತಾ ಇದ್ದೀನಿ ಹಂಗೆಲ್ಲ ಅನ್ಸಿದಾಗ ಐ ಜಸ್ಟ್ ಗೋ ಓಪನ್ ಮೈ DMs or comment section I'm like I love you guys
You guys are the best ಅನ್ನೋ ರೀತಿ ತುಂಬಾ ಅನ್ಸುತ್ತೆ. Yes. So you were telling 18, 19 ಗೆನೆ you were already exposed to all these things ಅಲ್ವಾ? So ಆಗ ನಿಮ್ಗೆ ಫೇಮ್ ಹ್ಯಾಂಡಲ್ ಮಾಡಕ್ಕೆ ಅಂದ್ರೆ was it pressurizing or was it hard or like was there anything which like really affected you in terms of fame? ಪ್ರೊಫೆಷನಲಿ ಏನು ಆಗ್ತಾ ಇರ್ಲಿಲ್ಲ ಬಿಕಾಸ್ ಐ ಥಿಂಕ್ ಅದು ಸಹಾಯ ಮಾಡ್ತಿತ್ತು. ಯಾಕಂದ್ರೆ ಇವಾಗ ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಅವಾಗಿನ್ನು ಇವಾಗಿರೋ ತರ ಒಂದು ಇಂಪಾರ್ಟೆನ್ಸ್ ಇರ್ಲಿಲ್ಲ ಅಂತ ಅನ್ಸುತ್ತೆ ಸೋಷಿಯಲ್ ಮೀಡಿಯಾಗೆ. ಇನ್ನು ಇನ್ಸ್ಟಾಗ್ರಾಮ್ ಅವಾಗ ಜನ ಬರ್ತಾ ಇದ್ರು, ಫೇಸ್ಬುಕ್ ವಾಸ್ ವೆರಿ ಪಾಪ್ಯುಲರ್ ಅವಾಗ. ಸೊ ಅವಾಗ ಫೇಸ್ಬುಕ್ ಅಲ್ಲಿ ಕಾಂಟೆಂಟ್ ಹಾಕ್ಬೇಕಾದ್ರೆ ಅವಾಗ ತುಂಬಾ ಟ್ರಾಕ್ಷನ್ ಸಿಗೋದು. ಸೊ ಐ ಥಿಂಕ್ ಪ್ರೊಫೆಷನಲಿ ದ ಫೇಮ್ ಹೆಲ್ಪ್. ಬಟ್ ಪರ್ಸನಲಿ ಏನಂದ್ರೆ ಫನಿ ಥಿಂಗ್ಸ್ ಆಚೆ ಹೋಗಕ್ಕೆ ಆದ್ರೆ ಜನ ಸುಮ್ನೆ ನೋಡ್ತಾ ಇದ್ರು. ಅಂದ್ರೆ ದೇ ಕುಡ್ ನಾಟ್ ಫಿಗರ್ ಔಟ್ ಯಾರು ಎಲ್ಲೋ ನೋಡಿದಿನಲ್ಲ ಇವ್ರನ್ನ. ಅಂಡ್ ದೆನ್ ದೇರ್ ಹ್ಯಾವ್ ಬಿನ್ ಟೈಮ್ಸ್ ಅಂದ್ರೆ ಪ್ರೈವೇಟ್ ಮೊಮೆಂಟ್ಸ್ ಇರಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಬಿಕಾಸ್ ನೀವು ಟಿವಿ ಬರ್ತಾ ಇರ್ತೀರಾ ಅಂಡ್ ಜನಕ್ಕೆ ನಿಮ್ಮ ಫೇಸ್ ಗೊತ್ತು. ಸೊ ಆಚೆ ಹೋದಾಗ ವಿಚ್ ಇಸ್ ಸ್ಟಿಲ್ ನೈಸ್, ಐ ಆಮ್ ನಾಟ್ ಕಂಪ್ಲೇನಿಂಗ್, but sometimes it's nice to have a little private time. So then I made changes accordingly. So I hang out at my friend's place. ಜಾಸ್ತಿ ಆಚೆ ಹೋಗಕ್ ಹೋಗಲ್ಲ. ಸೊ ಹೋದ್ರು ಸ್ವಲ್ಪ ಬೇರೆ ಊರು ಅಥವಾ ಬೇರೆ ದೇಶ ಆ ತರ ಹೋಗುದು ಅಷ್ಟೇ. Okay. So my sister told me that you were her senior in MES ಅಂತ. ನನ್ ತಂಗಿ ಹೇಳಿದ್ರು. So ನೀವು ಕಾಲೇಜ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೇನೆ ನೀವು ಅದು you were doing ಸಾರೆಗಮಪ ಅನ್ಸುತ್ತೆ ಆಯ್ತಾ? So ಅಲ್ಲೆಲ್ಲ ಯಾರಾದ್ರೂ ನಿಮ್ ನೋಡಿ ಫುಲ್ ಡಿಫ್ರೆಂಟ್ ಆಗಿ ಟ್ರೀಟ್ ಮಾಡೋದು ಆತರ ಏನಾದ್ರು? ಫಸ್ಟ್ ಆಫ್ ಆಲ್ ನಾವು ಕಾಲೇಜ್ಗೆ ಹೋಗ್ತಾ ಇರಲಿಲ್ಲ. MES ಅಲ್ಲಿ ಇದ್ದಾಗ ಆಫ್ಟರ್ ಎಸ್ಪೆಷಲಿ ಸಾರೆಗಮಪ ಆದ್ಮೇಲೆ ಕಾಲೇಜಿಗೆ ಹೋಗಿ ತುಂಬಾ ಕಡಿಮೆ. ಎಕ್ಸಾಮ್ ಬರೆಯಕ್ ಹೋಗ್ತಾ ಇದ್ದೆ ಅಷ್ಟೇ. ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ಅಪ್ಪನೇ ತುಂಬಾ ಹೋಗ್ತಾ ಇದ್ರು ಕಾಲೇಜ್ಗೆ. ನನ್ ಪರ್ಮಿಷನ್ ಕೇಳಕ್ಕೆ, ಹಾಲ್ ಟಿಕೆಟ್ ಇಸ್ಕೊಳಕ್ಕೆ ಎಲ್ಲ ನಮ್ಮ ಅಪ್ಪಂಗೆ ಲೆಕ್ಚರರ್ಸ್ ಜಾಸ್ತಿ ಗೊತ್ತಿದ್ರು ನನ್ಗಿಂತ. The principal knew my dad better than she knew me. So ಅಲ್ಲಿ ಐ ಥಿಂಕ್ ಆ ತರ ಏನು ಇರ್ತಿಲ್ಲ. ಕಾಲೇಜಲ್ಲಿ ಯಾರು ಬಂದ್ ಮಾತಾಡ್ಸ್ತಾನೆ ಇರ್ಲಿಲ್ಲ ನನ್ನ. ಪ್ರಾಬ್ಲಿ ದೇ ಥಾಟ್ ಐ ಹ್ಯಾವ್ ಅ ಲಾಟ್ ಆಫ್ ಆಟಿಟ್ಯೂಡ್ ಆರ್ ಸಮಥಿಂಗ್, ಐ ಡೋಂಟ್ ನೋ. ಬಟ್ ಜಾಸ್ತಿ ಮಾತಾಡ್ಸ್ತಿರ್ಲಿಲ್ಲ ಯಾರು. ನನಗೆ ಇದ್ದ ಗ್ರೂಪ್ ಆಫ್ ಫ್ರೆಂಡ್ಸ್, ವಿ ವುಡ್ ಹ್ಯಾಂಗ್ ಔಟ್. ಆ ತರ ಏನು ಇರ್ತಾ ಇರ್ಲಿಲ್ಲ. ಕಾಲೇಜಲ್ಲಿ ಬಂದ್ ಮಾತಾಡ್ಸ್ತಾನೆ ಇರ್ಲಿಲ್ಲ. So it was all peace. Yeah, always been that. Yeah. Okay. So ನೀವ್ ಇವಾಗ ಒಂದು ಸಾಂಗ್ either to accept ಅಂದ್ರೆ ನಾನು ಈ ಸಾಂಗ್ ಹಾಡ್ಬೇಕು ಅಂತ ಅನ್ಸ್ಬೇಕಂದ್ರೆ ವಾಟ್ ಟಿಕ್ಸ್ ಯು ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಏನ್ ಬರುತ್ತೆ? ಲೈಕ್ ಇದ್ ನೋಡ್ ತಕ್ಷಣ ಇದ್ ಹಾಡ್ಲೇಬೇಕು ಅಂತ ಅನ್ಸೋದು ಯಾವ ರೀತಿ ನಿಮ್ ಸಾಂಗ್ ಬಂದ್ರೆ? ಫಸ್ಟ್ ಇಟ್ ವಿಲ್ ಆಲ್ವೇಸ್ ಬಿ ದ ಮೆಲಡಿ. ಇವಾಗ ರೆಕಾರ್ಡ್ ಮಾಡ್ಬೇಕು ಅಂತ ಯಾರು ಫೋನ್ ಮಾಡಿದ್ರೆ ಐ ಆಸ್ಕ್ ದೆಮ್ ಟು ಸೆಂಡ್ ಅ ಸಾಂಗ್. ಸೊ ಫಸ್ಟ್ ಮೆಲಡಿ ಕೇಳಿಸ್ಕೊಂಡು ಇಫ್ ಇಟ್ಸ್ ದಟ್ ಇಸ್ ದ ಫಸ್ಟ್ ಥಿಂಗ್ ಪ್ರಾಬಬ್ಲಿ ವಿಚ್ ವಿಲ್ ಒಂಥರ ನಂಗ್ ಅನ್ಸುತ್ತೆ ಅವಾಗ, ಓ ಸಖತ್ತಾಗಿದೆ, ಮೆಲಡಿ ಸಖತ್ತಾಗಿದೆ, ಹಾಡಬಹುದು ಅಂತ. ಅಂಡ್ ಆಮೇಲೆ ಸಾಹಿತ್ಯ, ಆಫ್ ಕೋರ್ಸ್ ಸಾಹಿತ್ಯನೂ ಕಳ್ಸಕ್ ಹೇಳ್ತೀನಿ. ಯಾಕಂದ್ರೆ ಒಂದೊಂದ್ಸಲ ಏನಾಗೋಗುತ್ತೆ, ಯುನೋ ಇವಾಗ ಒಂದ್ ಪ್ರೊಫೆಷನ್ ಅಂತ ಬಂದಾಗ ಯು ಹ್ಯಾವ್ ಯುವರ್ ಎಥಿಕ್ಸ್ ಅಲ್ವಾ. ಇದು ಒಂಥರ ಇಷ್ಟಿದ್ರೆ ನಾನ್ ಮಾಡ್ತೀನಿ, ಈ ತರ ಇದ್ರೆ ನಾನ್ ಮಾಡಕ್ ಹೋಗಲ್ಲ ಅಂತ. ಸೊ ಈ ತರ ಇದ್ರೆ ಒಂದೊಂದ್ಸಲ ಸಾಹಿತ್ಯ ನಿಮ್ಗೆ ಹಾಡ್ಬೇಕು ಅಂತ ಅನ್ಸಲ್ಲ. ಸ್ವಲ್ಪ ಪ್ರಾಬ್ಲಿ ವಲ್ಗರ್ ವರ್ಡ್ಸ್ ಇರುತ್ತೆ ಅಥವಾ ಏನೋ ಚೆನ್ನಾಗಿರಲ್ಲ, ಅಥವಾ ಚೆನ್ನಾಗಿರಲ್ಲ ಆಸ್ ಇನ್ ಮೀನಿಂಗ್ ಪ್ರಾಬಬ್ಲಿ ತುಂಬಾ ವಲ್ಗರ್ ಆಗಿರುತ್ತೆ. ಲೈಕ್ ಐ ಟೋಲ್ಡ್ ಯು, I won't be very family friendly ಅಂತ ಅನ್ಕೊಳ್ಳೋಣ. ಸೊ ಅವಾಗ ನಾನ್ ಹಾಡಕ್ ಹೋಗಲ್ಲ. Your mom is going to kick you out of the house. Yeah, that also. And I think ಅದು ಹಾಡ್ಬೇಕು ಅಂತ ಬರಲ್ಲ. ಯಾಕಂದ್ರೆ there be ಒಂದ್ ಹಾಡಂತೂ there was this one word which is ಈ ಉತ್ತರ ಕರ್ನಾಟಕದಲ್ಲಿ ಒಂದು ಕೆಟ್ಟ ಪದ ಆಯ್ತಾ, ಹಂಗೆ ಇದೆ ಹಾಡಲ್ಲಿ. ಅಂಡ್ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಯಾರಂದ್ರೆ ಅವ್ರು ಯಾರೋ ನಾರ್ತ್ ಇಂಡಿಯನ್ ಆಯ್ತು. ಅವ್ರು ಪಾಪ ಗೊತ್ತೇ ಇಲ್ಲ. ಲೈಕ್ ಸರ್ ಇದನ್ನ ಹಾಡಕ್ ಆಗಲ್ಲ, ಯಾರು ಹಾಡಲ್ಲ ಇಲ್ಲ, ನಂಗೆ ಗೊತ್ತಿಲ್ಲ ಯಾರು ಹಾಡಿದ್ರೆ, ನಾನಂತೂ ಹಾಡಲ್ಲ ಇಲ್ಲ, ಪ್ಲೀಸ್ ಹಾಡ್ ಚೆನ್ನಾಗಿದೆ, ನೀವು ಸಾಹಿತ್ಯ ಚೇಂಜ್ ಮಾಡಿದ್ರೆ. ಪಾಪ he didn't know and then I didn't sing it because I did not want to. So ಆ ತರ ಎಲ್ಲ ಇನ್ಸ್ಟೆನ್ಸಸ್ ಆಗಿದೆ. ಬಟ್ ಐ ನೋ ವಾಟ್ ಯು ಮೀನ್ ಆಯ್ತಾ. ಮೊನ್ನೆ ಯಾರೋ ನನ್ ಪಾಡ್ಕಾಸ್ಟ್ ಗೆ ಕಮೆಂಟ್ ಮಾಡಿದ್ದಾರೆ, ಪಾಡ್ಕಾಸ್ಟ್ ಆರ್ ರಿಯಲಿ ಗುಡ್ ಬಟ್ ಇಟ್ ಇಸ್ ಮಿಸ್ಸಿಂಗ್ ದಟ್ ಎಕ್ಸ್ ಫ್ಯಾಕ್ಟರ್ ಅಂತ ಆಯ್ತಾ. ಐ ಆಮ್ ಲೈಕ್ ಲಿಸನ್, ನನ್ ತುಂಬಾ ಕ್ಲಿಯರ್ ಆಗಿದೆ ದಟ್ ಐ ವಾಂಟ್ ಟು ಪುಟ್ ಔಟ್ ಕ್ಲೀನ್ ಕಾಂಟೆಂಟ್ ಅಂತ. ಇಟ್ಸ್ ವೆರಿ ಈಸಿ ಟು ಕ್ರಿಯೇಟ್ ಕಾಂಟ್ರವರ್ಸಿ ಅಂಡ್ ಗೆಟ್ ವ್ಯೂಸ್ ಆಯ್ತಾ. ಲೈಕ್ ಅಂದ್ರೆ ನೀವು ಕೆಲವ್ರು ಜನ ನೋಡಿದ್ರೆ ಗೊತ್ತು ದಿಸ್ ಪರ್ಸನ್ ಇಸ್ ಕಾಂಟ್ರವರ್ಷಿಯಲ್, ಇವ್ರನ್ನ ಶೋಕ್ ತಂದ್ರೆ ವ್ಯೂಸ್ ಬಂದೇ ಬರುತ್ತೆ ಅಂತ ಗೊತ್ತು. ಸೊ ಇಟ್ಸ್ ವೆರಿ ಈಸಿ ಟು ಡೂ ದಟ್, ಬಟ್ ಇಟ್ಸ್ ಹಾರ್ಡರ್ ಟು
ಸ್ಟೇ ಫೋಕಸ್ ಅಂಡ್ ಬಿ ಲೈಕ್ ಇಲ್ಲ ನಾನು ಹಿಂಗೆ ಮಾಡ್ಬೇಕು Correct. ಲೈಕ್ ಯು ನೋ ದಿಸ್ ಇಸ್ ನೋ ಮ್ಯಾಟ್ ಇರ್ರೆಸ್ಪೆಕ್ಟಿವ್ ಆಫ್ ದ ಪೇ ದುಡ್ಡು ಎಷ್ಟಾದ್ರೂ ಆಗಿರ್ಲಿ ಅಂಡ್ ಆಲ್ಸೋ ನಿಮಗ್ ಗೊತ್ತಿರುತ್ತೆ ಅಲ್ಲ ಆತರ ವಲ್ಗರ್ ವರ್ಡ್ಸ್ ಇದ್ರೆ ಆ ಸಾಂಗ್ ಹಿಟ್ ಆಗೋದಿನ್ನ ಬೇಗ ಬಿಕಾಸ್ ಆಡಿಯನ್ಸ್ ಮೆಂಟಾಲಿಟಿ ಕೂಡ ಜಾಸ್ತಿ ಹಾಗೆ ಇದೆ ಮೆಜಾರಿಟಿ ಆಫ್ ದಿ ಆಡಿಯನ್ಸ್ ಇಸ್ ಲೈಕ್ ದಟ್ Correct. ಸೊ ಕೀಪಿಂಗ್ ಯುವರ್ ಸೆಲ್ಫ್ in check, in track is very important when it comes to True. such things as well. And then there was one time where I said, sir, ಲಿರಿಕ್ಸ್ ಚೆನ್ನಾಗಿಲ್ಲ, ನಾನು ಹಾಡಕ್ ಹೋಗಲ್ಲ. ಅಂಡ್ ದೆನ್ ಹಿ ಎಂಡೆಡ್ ಅಪ್ ನನ್ ಬೈತಾ ಇದ್ರು ಅವರು, ನೀವ್ ಯಾರೇ ಹಾಡೋದು, ನಾನು ಅವ್ರ ಹತ್ರ ಹಾಡ್ಸ್ಕೊತೀನಿ, ಇವ್ರ ಹತ್ರ ಹಾಡ್ಸ್ಕೊತೀನಿ, ನೀವ್ ಯಾರು ಹಾಡೋದು, ನೀವ್ ಬೇಡ ಅಂತ ಹೇಳಿದ್ರೆ ಐಮ್ ಲೈಕ್ ಎಸ್ ಪ್ಲೀಸ್ ಯಾರ ಹತ್ರ ಆದ್ರೂ ಹಾಡ್ಸ್ಕೊಳ್ಳಿ, ನಮ್ಗೆ ನನ್ನ ಹತ್ರ ನಾನಂತೂ ಹಾಡಲ್ಲ ಅಂತ. ಸೊ ಆ ತರಾನು ಇದೆ, ಅಂದ್ರೆ ದೇ ಟೇಕ್ ಇಟ್ ಅದರ್ವೈಸ್ ಅಂಡ್ ಬೈತಾರೆ, ವಿಚ್ ಇಸ್ ಸ್ಟಿಲ್ ಓಕೆ. ಅಟ್ ದಿ ಎಂಡ್ ಆಫ್ ದ ಡೇ ನನಗೆ ಹಾಡಕ್ ಇಷ್ಟ ಇಲ್ಲ, ನಾನು ಹಾಡ್ತಾ ಇಲ್ಲ, ಅವ್ರು ಬೈಲಿ ಏನಾದ್ರು ಮಾಡ್ಲಿ, ಬಟ್ ನನಗೆ ಐ ಕಾಂಟ್ ಗೋ ಅಗೇನ್ಸ್ಟ್ ಮೈ ಎಥಿಕ್ಸ್ ಅಂಡ್ ಲೈಕ್ ಅಯ್ಯೋ ಅವ್ರು ಏನ್ ಅನ್ಕೋತಾರೋ ಅಂತ ಹೋಗಿ ನಾನು ಹಾಡಕ್ಕಾಗಲ್ಲ. ಇಟ್ಸ್ ಓಕೆ ಆಸ್ ಲಾಂಗ್ ಆಸ್ ಯು ನೋ ವಾಟ್ ಯು ಡೂಯಿಂಗ್. ಐ ಥಿಂಕ್ ಟ್ರೂ. ಬಟ್ ಆಲ್ಸೋ ಒಂದು ಬೇಸಿಕ್ ಸೆನ್ಸ್ ಆಫ್ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ. ಓಕೆ ಇವ್ರಿಗೆ ಹಾಡಕ್ ಇಷ್ಟ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಂಡ್ ಆಬ್ವಿಯಸ್ಲಿ ಅವರು ಬೇರೆಯವ್ರನ್ನ ಹುಡುಕ್ತಾರೆ, ಬೇರೆಯವ್ರ ಹತ್ರ ಹಾಡ್ಸ್ತಾರೆ. But there is a certain way of treating somebody also, alla very respectfully. Okay, fine, if you don't like it, it's okay, we'll get somebody anno reeti no they can talk alva. So itara especially seniority when it comes to industry and all, ಆ ತರ ನಿಮ್ಗೆ ಏನಾದ್ರು ತುಂಬಾ are they like very rude or I have no idea. Okay, ಐಡಿಯಾನೇ ಇಲ್ಲ. So when you're dealing with directors, let's say versus ನೀವಾಗಿ ನೀವು ಆನ್ ಸ್ಟೇಜ್ ಹಾಡ್ತಾ ಇದ್ದೀರಾ ಅನ್ಕೊಳ್ಳಿ, ಸೊ ಆಗ ಏನ್ ವ್ಯತ್ಯಾಸ ಅನ್ಸುತ್ತೆ? ವರ್ಕಿಂಗ್ ಪ್ರೋಸೆಸ್ ಆಗಿರ್ಲಿ, ಎನ್ವೈರನ್ಮೆಂಟ್ ಆಗಿರ್ಲಿ. ಇವಾಗ ರೆಕಾರ್ಡಿಂಗ್ ಅಂದ್ರೆ ಇನ್ನ ಸ್ಟುಡಿಯೋ ಅಂದ್ರೆ ಅದೇ ಯು ಹ್ಯಾವ್ ಅ ಲಾಟ್ ಆಫ್ ಟೇಕ್ಸ್. ಅಂದ್ರೆ ಏನೇ ತಪ್ಪು ಮಾಡಿದ್ರು ಯು ಹ್ಯಾವ್ ಟೈಮ್ ಟು ಕರೆಕ್ಟ್ ಇಟ್, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ದ ಪ್ರಾಡಕ್ಟ್ ಶುಡ್ ಬಿ ನೈಸ್. ಯಾಕಂದ್ರೆ ಯು ವಿಲ್ ಟೇಕ್ ಡಿಫ್ರೆಂಟ್, ಇವಾಗ ಒಂದ್ ವೇರಿಯೇಷನ್, ಮೆನಿ ವೇರಿಯೇಷನ್ಸ್ ಇರುತ್ತೆ, ಅದೆಲ್ಲ ಆದ್ಮೇಲೆ ಡಿರೆಕ್ಟರ್ ವಿಲ್ ಚೂಸ್ ಯಾವ್ದು ಚೆನ್ನಾಗಿರುತ್ತೆ. ಸೊ ದ ಬೆಸ್ಟ್ ಆಫ್ ಎವ್ರಿಥಿಂಗ್ ಇರುತ್ತೆ ರೆಕಾರ್ಡ್ ಮಾಡ್ಬೇಕಾದ್ರೆ. ಬಟ್ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಆನ್ ಸ್ಟೇಜ್ ಇಟ್ಸ್ ಜಸ್ಟ್ ದಟ್ 3 minutes, ಯು ಗೆಟ್ ಓನ್ಲಿ 3 or 4 minutes, ರೈಟ್? ಆ ಸಾಂಗ್ ಯು ಹ್ಯಾವ್ ಟು ನೇಲ್ ಇಟ್. ಇಲ್ಲಿ ಅದೇನ್ ವರಿ ಇರಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಶ್ರುತಿ ಹೋದ್ರು ಯು ಕ್ಯಾನ್ ಟೇಕ್ ಇಟ್ ಅಗೇನ್, ಆರಾಮಾಗಿ ರೆಕಾರ್ಡ್ ಮಾಡ್ಬೋದು. ಇಲ್ಲಿ ಯು ಹ್ಯಾವ್ ಟು ಬಿ ಲೈಕ್ ಆನ್ ಪಾಯಿಂಟ್, ಸಖತ್ತಾಗಿ ಹಾಡ್ಬೇಕು ಇನ್ ದೋಸ್ 3 minutes. ಅಂಡ್ ಸೊ ಐ ಥಿಂಕ್ ಅವಾಗ ನನಗ್ ಅನ್ಸೋದು ಪರ್ಫಾರ್ಮಿಂಗ್ ಆನ್ ಸ್ಟೇಜ್ is more challenging than recording, because you have more time to sit and practice and go over your lines, correct your mistakes, our mistakes. Illi you can't. So you'll have to be like very very skilled and sakkat practice ಮಾಡಿರಬೇಕು to sing on stage. Illu obviously you have to be very skilled and practice ಮಾಡಿರಬೇಕು, but you have time to correct. So you can be more patient here. Illi you have to be on your toes, presence of mind sakkat ಆಗಿರಬೇಕು. Yes. And how is it like working with directors? It is awesome. It is awesome. ಅಂದ್ರೆ ಎಲ್ಲಾನು ಟಿವಿ ನೋಡ್ಕೊಂಡು ಅಥವಾ ಅವ್ರ ಮ್ಯೂಸಿಕ್ ಕೇಳಿಸ್ಕೊಂಡು ನೀವು ಹೋಗೋರ್ ಮುಂದೆ ನಿಂತ್ಕೊಂಡು ಹಾಡ್ಬೇಕು ಅಂದ್ರೆ, ಅಥವಾ ಅವ್ರನ್ನ ಇನ್ಫ್ಯಾಕ್ಟ್ ಜಸ್ಟ್ ಬರೀ ಮಾತಾಡ್ಸೋದು ಇಸ್ ಲೈಕ್ ಆಸಮ್. ಅರ್ಜುನ್ ನವ್ಯ ಸರ್ ಜೊತೆ ರೆಕಾರ್ಡ್ ಮಾಡೋದು ಇಸ್ ವೆರಿ ವೆರಿ ಫನ್, ಬಿಕಾಸ್ I'd already seen him, ನಮ್ ಜಡ್ಜ್ ಆಗಿದ್ರು ನಮ್ಗೆ, and he's very very friendly and he discusses music with us, and he's very very also in the trend, he follows the music one trends. mentorship iro thara. Yes I think yes, he is like my mentor, because I get to work with him a lot. So ಆ ಒಂದು knowledge na I go use it when I work with other directors also. ಇವಾಗ ಚರಣ್ ರಾಜ್ ಸರ್ ಆಗಿಲ್ಲ, he's one of the sweetest music directors ever. ಅಂಡ್ ನಂಗೆ ತುಂಬಾನೇ ಭಯ ಆಗಿದ್ದು ಹರಿಕೃಷ್ಣ ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ. ಅದು ತುಂಬಾನೇ ಭಯ ಇವತ್ತಿಗೂ. ಐ ರಿಯಲಿ ಐ ಆಮ್ ವೆರಿ ಸ್ಕೇರ್ಡ್ ಟು ಈವನ್ ಟಾಕ್. ಐ ಡೋಂಟ್ ನೋ ವೈ, ಪ್ರಾಬಬ್ಲಿ ಅವ್ರು ತುಂಬಾ ಸೀನಿಯರ್ ಅಂತ ಇರಬಹುದು. ಅಂಡ್ ಶೇಕ್ ಇಟ್ ಪುಷ್ಪವತಿ ಅಂತ ಒಂದ್ ಹಾಡಿದೆಯಲ್ಲ, ಸೊ ಅದನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ನಂಗೆ ಸಖತ್ ಭಯ ಆಗಿತ್ತು. ಬಟ್ ಹಿ ವಾಸ್ ವೆರಿ ಸ್ವೀಟ್ ಅಂಡ್ ವೆರಿ ಪೇಷಂಟ್ ಆಲ್ಸೋ. ನಾನ್ ಸ್ವಲ್ಪ ಸೈಕಲ್ ಹೊಡೆದ್ರು, ಥ್ಯಾಂಕ್ಫುಲಿ ಅಂದ್ರೆ he retained my voice and I was very happy. So ನೀವು ಇದು ಹರಿಕೃಷ್ಣ ಸರ್ ನ ಮೆನ್ಷನ್ ಮಾಡಿದ್ರಲ್ಲ, so I used to call him uncle ಆಯ್ತಾ, way back before he became famous. ಅವರು ಮತ್ತೆ
his wife Vani auntie, they used to stay at ನಮ್ಮ ಮನೇಲೆ tenant ಆಗಿದ್ರು, and their Oh, son okay. Adi was Oh, like yeah. 3 or 4 years old. And I remember like he was very like nice and you know like very Yeah, chill, yeah. like ಆಗಿದ್ರು. ಇವಾಗ to see him grow like Yes. that and become so magnanimous, like one different ರೀತಿ ರೆಸ್ಪೆಕ್ಟ್ ಬರುತ್ತೆ. ಅವರು ಕೂಡ one different genre of songs ನ ತಂದ್ಬಿಟ್ಟು, Oh, yes. right, like full like making you like ಕನ್ನಡ ಸಾಂಗ್ಸ್ Oh, ಅನ್ನೋ yeah, ರೀತಿ yeah. I ಮಾಡಿದ್ರು. think ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ಸ್ ಟೇಕ್ ಪರಮಾತ್ಮ ಮೂವಿ ಅಲ್ವಾ, ಅದ್ರಲ್ಲಿ ಡಿಫ್ರೆಂಟ್ ಜಾನರ್ಸ್ ಆಫ್ ಸಾಂಗ್ ಒಂದು ಆಲ್ಬಮ್ ಅಲ್ಲಿ, ರೈಟ್, ದಸ್ ಪರವಶನಾದೆ, ರೈಟ್, ಸಚ್ ಅ ಬ್ಯೂಟಿಫುಲ್ Yeah. slow melody, romantic. And then there's Katlali Karidi, which is like a folk number, which is upbeat. I'm like, and ಎಲ್ಲಾರ್ಗೂ ಏನಂದ್ರೆ ಎಲ್ಲಾರ್ಗೂ ಆ ಹಾಡುಗಳು ಬಾಯಿಗೆ ಬರುತ್ತೆ, and which is awesome, right? And he's done his job so awesomely. True. So that's it. I think Ali, he's proved himself to be like one of the most amazing music directors. So yeah. So ಐಶ್ವರ್ಯ, ನಿಮ್ಗೆ ಯಾವ್ದೇ ಹಾಡೋ ಮುಂಚೆ ನಿಮ್ದು ವರ್ಕ್ ಪ್ರೋಸೆಸ್ ಏನಿರುತ್ತೆ, ಲೈಕ್ ಹೇಗ್ ಪ್ರಿಪೇರ್ ಆಗ್ತೀರಾ, ನೀವೇನೇನ್ ಮಾಡ್ತೀರಾ? ಏನಾದ್ರೂ ಡೈರೆಕ್ಟರ್ಗೆ ಹಾಡ್ ಕಳ್ಸಕ್ಕಾದ್ರೆ ಕಳ್ಸಿ ಅಂತ ಕೇಳ್ತೀನಿ, ಸೊ ದಟ್ ಐ ಕ್ಯಾನ್ ಗೋ ಪ್ರಿಪೇರ್, ಪ್ರಾಕ್ಟೀಸ್ ಮಾಡ್ಕೊಂಡು ಹೋದ್ರೆ ರೆಕಾರ್ಡಿಂಗ್ ಪ್ರಾಸೆಸ್ ಇನ್ನೂ ಬೇಗ ಆಗುತ್ತೆ. ಸೊ ದಟ್ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬಿಟ್ಟು ಹಾಡ್ ಕೇಳಿಸ್ಕೊಂಡು ಸ್ವಲ್ಪ ಹೊತ್ತಾಗುತ್ತೆ ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು, ಸೊ ದಟ್ ಐ ಬಿಕಮ್ ಫೆಮಿಲಿಯರ್ ವಿತ್ ದ ಲೈನ್ಸ್. ಅಲ್ಲಿಗೆ ಹೋಗಿ ಒಂದು 3 or 4 hours ಆಗಬಹುದು, ಇಫ್ ಅಟ್ ಆಲ್ ಐ ಹ್ಯಾವ್ ಟು ಗೋ ದೇರ್ ಅಂಡ್ ಪ್ರಾಕ್ಟೀಸ್ ಅಂಡ್ ಟೇಕ್ ದ ಲೈನ್ಸ್. ಸೊ ಟು ಮೇಕ್ ದಟ್ ಈಸಿಯರ್ ಅಂಡ್ ದ ಡ್ಯೂರೇಷನ್ ಶಾರ್ಟರ್, ನಾನು ಕಳಿಸ್ಕೊಂಡ್ಬಿಟ್ಟು ಹಾಡು ಐ ವಿಲ್ ಪ್ರಾಕ್ಟೀಸ್ ಆಲ್ ಮೈ ಲೈನ್ಸ್. ಅಲ್ಲಿ ಹೋದ್ರೆ ಒಂದು ಪ್ರಾಬಬ್ಲಿ 1.5 hours 2 hours ಅಲ್ಲೇ ಮುಗ್ದೋಗುತ್ತೆ ಕೆಲಸ. ಬಟ್ ಆನ್ ದ ರೆಕಾರ್ಡಿಂಗ್ ಡೇ ಐ ಪ್ರಾಕ್ಟೀಸ್ ಸ್ವಲ್ಪ ಬೆಳಗ್ಗೆ ಎದ್ದು ವಾರ್ಮ್ ಅಪ್ ಎಲ್ಲ ಮಾಡಿ, ಸೊ ದಟ್ ಮೈ ವಾಯ್ಸ್ ಇಸ್ ವೆರಿ ಫ್ಲೆಕ್ಸಿಬಲ್, ಏನಾದ್ರೂ ಹಾಡಬಹುದು. ಸೊ ಅಲ್ಲಿ ಡೈರೆಕ್ಟರ್ ಏನ್ ಕೇಳ್ತಾರೋ ಅದನ್ನ ಐ ಕ್ಯಾನ್ ಗಿವ್ ಸ್ವಲ್ಪ ಎಫರ್ಟ್ಲೆಸ್ಲಿ ಅಂತ ಸ್ವಲ್ಪ ಫುಲ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀನಿ. ಇಷ್ಟೇ, ಇನ್ನೇನಿಲ್ಲ. Oh, is it? So ನಾನು ಶ್ರೇಯಾ ಘೋಷಾಲ್ ಅವ್ರದ್ದು ಒಂದು ಹಳೆ ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ, ಆಯ್ತಾ. ಅವರು ಪ್ರತಿ ಮಾರ್ನಿಂಗ್ ಬೆಳಗ್ಗೆ ಎದ್ಬಿಟ್ಟು ಅವರು ಹನಿ ವಾಟರ್ ನ ಕುಡಿತಾರೆ, ಅಂಡ್ ಶಿ ಗಾಗಲ್ಸ್, ಅಂಡ್ ಒಂದ್ ಫುಲ್ ಪ್ರೋಸೆಸ್ ಇದೆ ಆತರ ಮಾಡೋದವ್ರು. ಅಪ್ಯಾರೆಂಟ್ಲಿ ಇಟ್ ಸೂಟ್ಸ್ ಯುವರ್ ಥ್ರೋಟ್ ಹನಿ. ಸೊ ಆತರ ನೀವೇನಾದ್ರೂ ಸಮ್ ಎಲಾಬರೇಟಿವ್ ಪ್ರೋಸೆಸ್ ಡು ಯು ಡೂ ಎನಿ ಟೈಮ್ ಇನ್ ಬಿಟ್ವೀನ್? ಅಂದ್ರೆ ಸದ್ಯಕ್ಕೆ yeah, the salt water gargling happens once in a while. ಇಲ್ಲ ಅಂದ್ರೆ ಆ ತರ ಆಸ್ ಆಫ್ ನೌ ಸದ್ಯಕ್ಕೆ ಏನು ಆ ತರ ಏನು ಇಲ್ಲ. ಬಟ್ ಟಚ್ ವುಡ್ ನಥಿಂಗ್ ಇಸ್ ರಿಕ್ವೈರ್ಡ್. ಹೋಪ್ಫುಲಿ ಅಂದ್ರೆ ನಂಗೆ ಏನಾದ್ರೂ ಇವಾಗ ಸದ್ಯಕ್ಕೆ ನನ್ನ ಬಾಡಿ ಇಸ್ ಎಕ್ಸೆಪ್ಟಿಂಗ್ ಎನಿ ಕೈಂಡ್ ಆಫ್ ಫುಡ್, ಎನಿ ಕೈಂಡ್ ಆಫ್ ಡ್ರಿಂಕ್. ಅಂದ್ರೆ ಕೋಲ್ಡ್, ಅಂದ್ರೆ ನನಗೆ ಒಂದೇ ಒಂದು ಕಬ್ಬಿನ ಹಾಲು ಮಾತ್ರ ಆಗಲ್ಲ ನಂಗೆ, ಅದು ನನ್ನ ಬಾಡಿಗೆ ಆಗೋದೇ ಇಲ್ಲ, ಫುಲ್ ರಿಜೆಕ್ಟ್ ಮಾಡ್ಬಿಡುತ್ತೆ. ಅದ್ ಬಿಟ್ರೆ ಬೇರೆ ಎಲ್ಲ ಐಸ್ ಕ್ರೀಮ್, ಬೋಂಡಾ, ಅದು ಇದು ಎವ್ರಿಥಿಂಗ್ ಐ ಕ್ಯಾನ್ ಈಟ್ ಥ್ಯಾಂಕ್ಫುಲಿ. ಸದ್ಯಕ್ಕೆ ಆತರ ಏನೂ ಇಲ್ಲ. ಬಟ್ ಇಲ್ಲ ಅಂದ್ರೆ ಬಿಸಿ ನೀರು ಆಲ್ ದ ಟೈಮ್, ಸ್ವಲ್ಪ ಟು ಜಸ್ಟ್ ಕೀಪ್ ಯುವರ್ ವಾಯ್ಸ್ ವಾರ್ಮ್ ಅಂಡ್ ವೋಕಲ್ ಕಾರ್ಡ್ಸ್ ಪಾಪ. ಅಂಡ್ ಚಾಕ್ಲೇಟ್ಸ್ ಆಲ್ಸೋ ಹೆಲ್ಪ್, ಇಟ್ ಕೈಂಡ್ ಆಫ್ lubricates your voice. ಚೆನ್ನಾಗಿರುತ್ತೆ. That is an excuse. Maybe. No, I mean I get it, like because it's so yummy, ಜಾಸ್ತಿ salivate ಆಗುತ್ತೆ, and then you know, yeah, the whole cycle like that. So ಐಶ್ವರ್ಯ, ಇವಾಗ ತುಂಬಾ ಜನನು ಇವಾಗ ಪ್ಲೇ ಬ್ಯಾಕ್ ಸಿಂಗಿಂಗ್ ಹೋಗ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ನೀವ್ ಅವ್ರಿಗೆ ಏನ್ ಅಡ್ವೈಸ್ ಕೊಡ್ತೀರಾ? ಲೈಕ್ ವಾಟ್ ಟಿಪ್ಸ್ ವಿಲ್ ಯು ಗಿವ್ ದೆಮ್? ಲೈಕ್ ಈ ತರ ಪ್ಲೇ ಬ್ಯಾಕ್ ಸಿಂಗಿಂಗ್ ಹೋಗ್ಬೇಕಂದ್ರೆ ಯು ಹ್ಯಾವ್ ಟು ಡೂ ಸರ್ಟನ್ ಥಿಂಗ್ಸ್ ಅಂತ ಇರುತ್ತೆ ಅಲ್ಲ, ವಾಟ್ ಅಡ್ವೈಸ್ ವುಡ್ ಯು ಗಿವ್? ಫಸ್ಟ್ ನಾನ್ ಹೇಳೋದು ಸ್ವಲ್ಪ ಬೇಸಿಕ್ ಕ್ಲಾಸಿಕಲ್ ಮ್ಯೂಸಿಕ್, ಬಿ ಇಟ್ ಹಿಂದೂಸ್ತಾನಿ ಆರ್ ವೆಸ್ಟರ್ನ್ ಕ್ಲಾಸಿಕಲ್ ಆರ್ ಕರ್ನಾಟಿಕ್ ಮ್ಯೂಸಿಕ್, ಬೇಸಿಕ್ ಲೆಸನ್ಸ್ ಸ್ವಲ್ಪ ಯು ಹ್ಯಾವ್ ಟು ಬಿ ಅವೇರ್ ಆಫ್ ಇಟ್. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು, ಅಂದ್ರೆ ಇಫ್ ಯು ವಾಂಟ್ ಗೆಟ್ ಇನ್ ಟು ಸಿಂಗಿಂಗ್, ಅವಾಗ ನೀವು ಸ್ವಲ್ಪ ಎಲಾಬ್ರೇಟ್ ಆಗಿ ಕ್ಲಾಸಿಕಲ್ ಮ್ಯೂಸಿಕ್ ನ ಕಲ್ತ್ರೆ ತುಂಬಾನೇ ಈಸಿ ಆಗುತ್ತೆ. ಯಾಕಂದ್ರೆ ಇವಾಗ ನಾವು ಒಂದ್ ಫಿಲ್ಮ್ ಸಾಂಗ್ ಹಾಡ್ಬೇಕು ಅಂದ್ರೆ ಒಂದಷ್ಟು ರೀತಿಗಳಿರುತ್ತೆ ಒಂದೊಂದ್ ಲೈನ್ಸ್ ನ ಹಾಡಕ್ಕೆ. ಅಂಡ್ ಒಂದೊಂದು ಯು ಶುಡ್ ಹ್ಯಾವ್ ನ್ಯಾಕ್ ಫಾರ್ ಇಟ್, ಇಸ್ ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಯು. ಇವಾಗ ಸಂಗತಿಗಳಂತ ಇರತ್ತೆ, ಗಮಕಗಳು, ಇಂಪ್ರೊವೈಸ್ ಮಾಡ್ಬೇಕಾಗತ್ತೆ ಆನ್ ಸ್ಪಾಟ್. ಸೊ ನೀವು ಸ್ವಲ್ಪ ಶಾಸ್ತ್ರೀಯ ಸಂಗೀತ ಕಲ್ತಿದ್ರೆ ನಿಮ್ಗೆ ಕ್ರಿಯೇಟಿವಿಟಿ ಇನ್ನೂ ಜಾಸ್ತಿ ಹೆಚ್ಚಾಗತ್ತೆ ಪ್ರಾಕ್ಟಿಸಿಂಗ್. ಸೊ ನಿಮ್ಗೆ ಆನ್ ದ ಸ್ಪಾಟ್
you can improvise on a certain line that the director asks you to improvise on. ಆಮೇಲೆ ಇವಾಗ ಪ್ಲೇಬ್ಯಾಕ್ ಅಲ್ಲಿ ಒಂದು ಸ್ಕಿಲ್ ದಟ್ ಯು ನೀಡ್ ಇಸ್ ವಾಯ್ಸ್ ಕಂಟ್ರೋಲ್, ವಾಯ್ಸ್ ಕನ್ಸಿಸ್ಟೆನ್ಸಿ. ಯಾಕಂದ್ರೆ ಒಂದ್ ಮೈಕ್ ಮುಂದೆ ಹಾಡ್ಬೇಕು, ಈ ರೆಕಾರ್ಡಿಂಗ್ ಮೈಕ್ ಮುಂದೆ ಹಾಡಕ್ಕೂ ಪರ್ಫಾರ್ಮೆನ್ಸ್ ಅಲ್ಲಿ ಹಾಡಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಹಾಡ್ಬೇಕಾದ್ರೆ ಯು ಜಸ್ಟ್ ಥ್ರೋ ಯೋರ್ ವಾಯ್ಸ್ ಬಿಕಾಸ್ ದೇರ್ಸ್ ಸೋ ಮೆನಿ ಆಡಿಯನ್ಸ್ ಅಂಡ್ ನೀವು ಅಲ್ಲಿ ನಿಮ್ಗೆ ಯು ಡೋಂಟ್ ಹ್ಯಾವ್ ಟು ಬಿ ಅವೇರ್ ಆಫ್ ನಿಮ್ಮ ವಾಯ್ಸ್ ಕಂಟ್ರೋಲ್ ಅಥವಾ ಅದ್ರ ಬಗ್ಗೆ ಅಷ್ಟೊಂದು ಅವೇರ್ ಆಗಿರೋ ನೆಸೆಸಿಟಿ ಇರಲ್ಲ. ಬಟ್ ಒಂದು ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಇಟ್ ವಿಲ್ ಬಿ ಈಸಿಯರ್ ಫಾರ್ ದ ಎಂಜಿನಿಯರ್ ಟು ವರ್ಕ್ ಆನ್ ಯೋರ್ ವಾಯ್ಸ್. ನೀವು ಕನ್ಸಿಸ್ಟೆಂಟ್ ಆಗಿ ಒಂದು ಕಂಟ್ರೋಲ್ ಅಲ್ಲಿ ಹಾಡಿದ್ರೆ. ಅಂಡ್ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ಬಿಲ್ಡ್ ಆನ್ ಯೋರ್ ಟೋನ್. ಯಾಕಂದ್ರೆ ಇವಾಗ ಇವಾಗ ವಿಜಯ್ ಪ್ರಕಾಶ್ ಸರ್ ಹಾಡುವಾಗೆಲ್ಲ ಅವ್ರ ವಾಯ್ಸ್ ಎಷ್ಟು ಡೀಪ್ ಆಗಿದೆ ಅಂತ ನಮಗೊಂದು ಫೀಲಿಂಗ್ ಬರುತ್ತಲ್ವಾ. ಸೊ ಆ ಒಂದು ಟೋನ್ ಮೇಂಟೈನ್ ಮಾಡಕ್ಕೆ ದೇರ್ ಇಸ್ ವೋಕಲ್ ಪ್ರಾಕ್ಟೀಸಸ್, ವಾಯ್ಸ್ ಕಲ್ಚರಿಂಗ್. ಸೊ ಇದೆಲ್ಲ ಒನ್ಸ್ ಯು ಗೆಟ್ ಇನ್ ಟು ದ ಮೇನ್ ಸ್ಟ್ರೀಮ್ ಯು ಶುಡ್ ವರ್ಕ್ ಆನ್ ಆಲ್ ಆಫ್ ದಿಸ್. ಬಟ್ ಇಫ್ ಯು ಹ್ಯಾವ್ ಟು ಸ್ಟಾರ್ಟ್ ಆಫ್ ಪ್ರಾಕ್ಟೀಸ್ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ನಾನು ಅಷ್ಟೇ ಹೇಳೋದು, ಪ್ರಾಕ್ಟೀಸ್ ಮಾಡಬೇಕು ಅಂಡ್ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು. ಅಲ್ಲಿ ಹೋಗಿ ಡೈರೆಕ್ಟರ್ ಫಸ್ಟ್ ಟೈಮ್ ನೀವು ಹಾಡ್ತಾ ಇದ್ರು ಯು ಶುಡ್ ಬಿ ಏಬಲ್ ಟು ಬಿ ಲಿಟಲ್ ವರ್ಸಟೈಲ್ ಅಥವಾ ಕ್ವಿಕ್ ಥಿಂಕರ್. ಅವ್ರು ಏನ್ ಕೇಳಿದ್ರು ಹಾಡೋ ರೀತಿ ಇರ್ಬೇಕು. ಆರ್ ಯು ಹ್ಯಾವ್ ಟು ಬಿ ವೆರಿ ಲರ್ನಿಂಗ್, ಎಕ್ಸೆಪ್ಟಿಂಗ್. ಓಕೆ ನಂಗೆ ಇದು ಬರಲ್ಲ, ನಾ ಕಲ್ತ್ಕೊಂಡ್ ಬರ್ತೀನಿ. ಬರ್ದೇ ಹಾಡಿದ್ರೆ ಪ್ರಾಬಬ್ಲಿ ಇಟ್ ಮೈಟ್ ನಾಟ್ ವರ್ಕ್ಔಟ್, ಆರ್ ಇಫ್ ಯುರ್ ಲಕ್ಕಿ ಇಟ್ ಮೈಟ್. ಬಟ್ ವೈ ಲಕ್ಕಿಗೆ ಯಾಕೆ ಚಾನ್ಸ್ ಕೊಡೋದು? ಬಿ ಗುಡ್ ಅಟ್ ಇಟ್. ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಜಸ್ಟ್ ಬಿ ಅವೇರ್ ಆಫ್ ವಾಟ್ ಯುರ್ ಸಿಂಗಿಂಗ್ ಅಂಡ್ ಹೋಗಿ ಮಾತಾಡ್ಸಿ ಡೈರೆಕ್ಟರ್ಸ್ನ. ನಿಮ್ಮ ಇಫ್ ಅಟ್ ಆಲ್ ಯು ಹ್ಯಾವ್ ಎನಿ ವರ್ಕ್ ಅದನ್ನ ಪ್ಲೇ ಮಾಡಿ ಕೇಳಿಸಿ ಡೈರೆಕ್ಟರ್ಸ್. ಐ ಆಮ್ ಪ್ರಿಟಿ ಶೋರ್ ಆಲ್ ಆಫ್ ದೆಮ್ ಆರ್ ವೆರಿ accepting and very patient. ಎಲ್ಲರೂ ಕೇಳ್ತಾರೆ, or you can mail your work to them. So ಈ ತರ ಮಾಡಿದ್ರೆ surely it might take a few years, but if you're really serious about it, then ಬಿಡದೆ ಕೆಲಸ ಮಾಡಿ, ಹೋಗಿ ಮಾತಾಡಿಸಿ ಪ್ರಾಕ್ಟೀಸ್ ಮಾಡಿ, and I'm pretty sure it will work out one day. Yeah, so sweet. So basically one thing ನಂಗೆ ಅರ್ಥ ಆಯ್ತು ಅಂದ್ರೆ ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಇರಬೇಕು as to what the director is asking. ಅದು you should be in a place where you're able to give that also to the director, and you should know ಅವ್ರು ಏನ್ ಕೇಳ್ತಾ ಇದಾರೆ ಅನ್ನೋದು ಅರ್ಥ ಮಾಡ್ಕೊಂಡು. ಅಂಡ್ ಸೊ ನೀವ್ ಇನ್ನೊಂದು ಹೇಳಿದ್ರಲ್ಲ, ಸೊ ಇದರ್ ಅವರು ಡೈರೆಕ್ಟರ್ ನ ಅಪ್ರೋಚ್ ಮಾಡ್ಬೋದು, ಇಫ್ ನಾಟ್ ದೇ ಕ್ಯಾನ್ ಮೇಲ್ ಇಟ್ ಟು ದೆಮ್ ಅಲ್ಲ. ಅಪಾರ್ಟ್ ಫ್ರಮ್ ದಟ್, ಇಸ್ ದೇರ್ ಎನಿ ಅದರ್ ವೇ ಅವರು ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕಂದ್ರೆ? ಇವಾಗ ಈ ತರ ಆಡಿಷನ್ಸ್ ನಡೆಯುತ್ತೆ ಅಲ್ಲ, ಒಂದು ಮೂವಿಯಲ್ಲಿ ಹೀರೋ ಆಗ್ಬೇಕಂದ್ರೆ, ಅವ್ರ ಸೀರಿಯಲ್ ಅಲ್ಲಿ ಹೀರೋ ಎನಿ ಆರ್ಟಿಸ್ಟ್. ಸೊ ಫಾರ್ ಪ್ಲೇ ಬ್ಯಾಕ್ ಸಿಂಗಿಂಗ್ ಆಲ್ಸೋ ಈ ತರ ಏನಾದ್ರೂ ಇರತ್ತಾ? ಶೋರ್, ಎಸ್, ವಾಯ್ಸ್ ಟೆಸ್ಟ್ ಮಾಡ್ತಾರೆ. ಏನಾಗುತ್ತೆ ಅಂದ್ರೆ, ಸೊ ದ ಪ್ರಾಸೆಸ್ ಇಸ್, ಇವಾಗ ಲೆಟ್ಸ್ ಟೇಕ್ ಫ್ರಮ್ ದ ಇನ್ಸೆಪ್ಷನ್ ಆಫ್ ಅ ಸಾಂಗ್. ಸೊ ಅವಾಗ ಏನಾಗುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಕೂತಿರ್ತಾರೆ, ಡೈರೆಕ್ಟರ್ ಆಫ್ ದ ಫಿಲ್ಮ್ ಕೂತಿರ್ತಾರೆ, ಮತ್ತೆ ಲಿರಿಸಿಸ್ಟ್ ಕೂತಿರ್ತಾರೆ ಒಂದೊಂದ್ಸಲ. ಆಮೇಲೆ ಏನಾಗುತ್ತೆ, ಒಂದು ಸಿಂಗರ್ನ ಕರೆಸ್ತಾರೆ. ಇದು ಸ್ಕೆಲಿಟನ್ ಆಫ್ ದ ಸಾಂಗ್ ಅಂತ ಅನ್ಕೊಳ್ಳೋಣ, ಇನ್ನು ಏನೂ ಆಗಿಲ್ಲ, ಟ್ಯೂನ್ ಅನ್ನು ಇನ್ನು ಹೊಸದಾಗಿ ಮಾಡ್ಬೇಕು. ಸೊ ಇಷ್ಟು ಜನ ಕೂತ್ಕೊಂಡು ಫಸ್ಟ್ ಕೆಲಸ ಮಾಡ್ತಾರೆ. ಸೊ ಒಂದು ಟ್ಯೂನ್ ಆಗತ್ತೆ, ಮತ್ತೆ ಅದ್ರ ಮೇಲೆ ಸಾಹಿತ್ಯ ಬರುತ್ತೆ. ಸೊ ಅವಾಗ ಕೂತ್ಕೊಂಡು ಈ ಒಂದು ಹಾಡು ಯಾವ ಸಿಂಗರ್ ಹಾಡಿದ್ರೆ ಸರಿ ಹೋಗ್ಬಹುದು ಅಂತ ಒಂದು ಐಡಿಯಾ, ಒಂದು ಬ್ರೈನ್ ಸ್ಟಾರ್ಮ್ ಮಾಡ್ತಾರೆ ಎಲ್ಲರೂ ಕೂತ್ಕೊಂಡು. ಅವಾಗ ಏನಾಗುತ್ತೆ, ಲೆಟ್ಸ್ ಸೇ ಇಟ್ಸ್ ಸಮ್ವನ್, ಇಟ್ಸ್ ಅ ವೆರಿ ಬಿಗ್ ಸಿಂಗರ್. ಅವಾಗ ಯಾರಾದ್ರೂ ಬಿಗಿನರ್ ಹತ್ರ ಆ ಒಂದು ಬೇಸಿಕ್ ಒಂದು ಡ್ರಾಫ್ಟ್ ನ ಹಾಡಿಸ್ತಾರೆ. ಸೊ ಅವಾಗ ಏನಾಗತ್ತೆ, ಇಫ್ ಅಟ್ ಆಲ್ ದೇ ಲೈಕ್ ದ್ಯಾಟ್ ಸಿಂಗರ್ಸ್ ವಾಯ್ಸ್ ಓನ್ಲಿ, ಸೊ ಇಫ್ ದ ಸಿಂಗರ್ ಇಸ್ ಲಕ್ಕಿ ಎನಫ್, ಅವ್ರ ವಾಯ್ಸ್ ನೇ ರಿಟೈನ್ ಮಾಡ್ಕೋತಾರೆ. ಅವ್ರಿಗೇನೋ ಯುನೋ, ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಅವ್ರಿಗೇನು ಸಾಂಗ್ ಚೆನ್ನಾಗಿ ಬರ್ಬೇಕು ಅನ್ನೋದು ಇಸ್ ದ ಗೋಲ್ ಆಫ್ ಎವ್ರಿಬಡಿ, ಬೀಟ್ ಎನಿ ಸಿಂಗರ್. ದ ಸಾಂಗ್ ಶುಡ್ ಸೌಂಡ್ ನೈಸ್ ಅಲ್ವಾ? ಸೊ ಅವಾಗ ಇಫ್ ದೇ ನಾಟ್ ಓಕೆ ವಿತ್ ದಟ್ ಒನ್ ಡ್ರಾಫ್ಟ್, they keep on trying different voices. ಇವಾಗ ನಾವು ಹೆಂಗೆ ಒಂದ್ ಟೇಕ್ ಸರಿ ಹೋಗಿಲ್ಲ, we try to make it better, but this is with different voices ಅಷ್ಟೇ. ಸೊ ಅವಾಗ ವಿಚ್ ಎವರ್ ವಾಯ್ಸ್ ಸೌಂಡ್ಸ್ ಬೆಸ್ಟ್ ಅದನ್ನ ಇಟ್ಕೋತಾರೆ. ಸೊ ಎಲ್ಲ ಅದು ಇಟ್ಸ್ ಅ ಪ್ರಾಸೆಸ್, ವಾಯ್ಸ್ ಟೆಸ್ಟ್ ಗಳು ಆಗ್ತಾನೆ ಇರುತ್ತೆ. ಸೊ ವಿಚ್ ಎವರ್ ಸೌಂಡ್ಸ್ ದ ಬೆಸ್ಟ್ ಅದನ್ನ ರಿಟೈನ್ ಮಾಡ್ತಾರೆ. ಸೊ ಇಟ್ಸ್ ಲೈಕ್ ದಟ್. ನೈಸ್. ಸೊ ಆಕ್ಚುಲಿ ನೀವ್ ಹಾಡ್ತಾ ಇರ್ಬೇಕಾದ್ರೆ ಇವಾಗ ಕೆಲವೊಬ್ರು ಇರ್ತಾರೆ, ವೆನ್ ದೇರ್ ಸಿಂಗಿಂಗ್ ದೇ ವಾಂಟ್ ದಿ ಆಡಿಯನ್ಸ್ ಟು ಟೇಕ್ ಅವೇ ದಿಸ್ ಫ್ರಮ್ ದೇರ್ ಸಾಂಗ್. ಅಂದ್ರೆ
ಅವ್ರ ವಾಯ್ಸ್ ಕೇಳಿಸಿ ಅಥವಾ ಅವ್ರ ಕಾಂಟೆಂಟ್ ನೋಡಿ ದೇ ವಾಂಟ್ ದ ಆಡಿಯನ್ಸ್ ಟು ಫೀಲ್ ದಿಸ್ ವೇ ಅನ್ನೋ ರೀತಿ ಇರುತ್ತೆ. ಸೊ ನೀವು ನಿಮ್ ಸಾಂಗ್ಸ್ ಹಾಡಿದಾಗ ವಾಟ್ ಡು ಯು ವಾಂಟ್ ಯೋರ್ ಆಡಿಯನ್ಸ್ ಟು ಟೇಕ್ ಅವೇ ಫ್ರಮ್ ಯೋರ್ ಸಾಂಗ್ಸ್? ನನ್ಗೆ ಐ ಆಮ್ ಅ ವೆರಿ ಟ್ರೂ ಬಿಲೀವರ್ ಆಫ್ ಭಾವನೆ. ಅಂದ್ರೆ ಒಂದು ಹಾಡ್ ಹಾಡ್ಬೇಕು ಅಂತ ಇದ್ರೆ ನನಗೆ ಹೆಂಗೆ ಹಾಡಿದ್ರು ಒಂದ್ ಭಾವನೆ ತಲುಪಬೇಕು ಅಂತ. ಯಾಕಂದ್ರೆ ಇಫ್ ಯು ಫೀಲ್ ಇಟ್ ಅಂಡ್ ಇಫ್ ಸಮನ್ ಎಲ್ಸ್ ಇಸ್ ಫೀಲಿಂಗ್ ಇಟ್, ಐ ಫೀಲ್ ದಟ್ ದ ಸಾಂಗ್ ಇಸ್ ಅ ಸಕ್ಸಸ್. ಇಫ್ ದೇರ್ ಫೀಲಿಂಗ್ ವಾಟ್ ಯು ಆರ್ ಫೀಲಿಂಗ್, ದೆನ್ ಗುಡ್. ನೀನ್ ಹಾಡಿನ ಜೊತೆ ಏನ್ ಮಾಡ್ಬೇಕು ಅಂತಿದ್ಯಾ ತಲುಪಿದೆ ಅನ್ನೋದು ನನ್ನ ಒಂದು ಭಾವನೆ. ಸೊ ಪ್ರಾಬಬ್ಲಿ ನನ್ಗೆ ಬಿಕಾಸ್ ನಾನ್ ಹಾಡುವಾಗ್ಲೂ ಐ ಟ್ರೈ ಟು ರಿಯಲಿ ಎಮೋಟ್ ಆನ್ ದ ಲೈನ್ಸ್, ಆಮೇಲೆ ತುಂಬಾ ಭಾವನೆ ಕೊಟ್ಟು ಹಾಡಕ್ಕೆ ಟ್ರೈ ಮಾಡ್ತೀನಿ. ಸೊ ನನಗೆ ನಾನ್ ಏನ್ ಅನ್ಕೋತಾ ಇದೀನಿ, ನಾವ್ ಒಂದ್ ಹಾಡಿನ ಜೊತೆ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ದಿ ಆಡಿಯನ್ಸ್, ಅದೊಂದು ಇಫ್ ದೇ ಗ್ರ್ಯಾಬ್ ಥ್ರೂ ದ ಇಮೋಷನ್ ದಟ್ ಐ ಆಮ್ ಗಿವಿಂಗ್ ಥ್ರೂ ದ ಸಾಂಗ್, ಐ ಥಿಂಕ್ ದಟ್ಸ್ ಅ ಸಕ್ಸಸ್ ಅಕಾರ್ಡಿಂಗ್ ಟು ಮೀ. ಸೊ ನನ್ನ ಫೀಲ್ ನ ಅವರು ತಗೊಂಡ್ರೆ ನನ್ಗೆ ಖುಷಿ. No, that is true. Especially ನಿಮ್ದು peppy numbers ನೋಡಿದ್ರೆ you're just like, you know, I want to dance. Like you feel that from the inside. But also ನಾನು ನಿಮ್ದು ಬೇರೆ ಪಾಡ್ಕಾಸ್ಟ್ ನೋಡಿದಾಗ ನೀವ್ ಹೇಳಿದ್ರಿ that ನಿಮ್ actual genreನೇ the ones that you like singing is different and what you're doing commercially is different ಅಂತ ಅಲ್ವಾ? So what do you ಒಂದು ಆಡಿಯನ್ಸ್ಗೆ ನಿಮ್ ಬಗ್ಗೆ ಇರೋ ಪರ್ಸೆಪ್ಷನ್ ನೀವು ಚೇಂಜ್ ಮಾಡ್ಬೇಕಂದ್ರೆ ಏನೇನ್ ಇರ್ಬೋದು ಅದ್ರಲ್ಲಿ? ಒನ್ ಇಸ್ ಐ ಥಿಂಕ್ ಇದು ಅದು ಏನಾಗೋಯ್ತು. ಸೊ ಐ ಸ್ಟಾರ್ಟೆಡ್ ಆಫ್ ವಿತ್ ಈ ಹಾಡು ಮೀಟ್ ಮಾಡೋಣ ಆ ಹಾಡು. ಸೊ ಅದು ಇಟ್ಸ್ ಅ ವೆರಿ ಎನರ್ಜೆಟಿಕ್ ಅಪ್ಬೀಟ್ ಪೆಪಿ ಸಾಂಗ್. ಸೊ ಏನಾಗುತ್ತೆ, ಸೊ ಆ ಹಾಡು ಪಾಪ್ಯುಲರ್ ಆಯ್ತು. ಸೊ ಅದೇ ಜಾನರ್ ಅಲ್ಲಿ ಅದೇ ಒಂದು ಸ್ಟೈಲ್ ಅಲ್ಲಿ ಹಾಡಕ್ಕೆ ಕರೀತಾ ಇದ್ರು. ಬಟ್ ಥ್ಯಾಂಕ್ಫುಲಿ ಮಧ್ಯದಲ್ಲಿ ಏನಾಯ್ತು, ಕಬ್ಜಾ ಅಂತ ಒಂದ್ ಫಿಲ್ಮ್ ಬಂತು. ಅದ್ರಲ್ಲಿ ನಮಾಮಿ ನಮಾಮಿ ಇಟ್ಸ್ ಒಂದ್ ಸ್ವಲ್ಪ ಸೆಮಿ ಕ್ಲಾಸಿಕಲ್ ವಿಚ್ ಇಸ್ ಮೋರ್ ಆಫ್ ಇಟ್ಸ್ ಮೈ ಫೋರ್ಟೆ ಒಂಥರ ನನಗೆ ಭಾವನೆ. ಸೊ ಆ ಒಂದು ಹಾಡ್ ಬಂತು. ಸೊ ಐ ಆಮ್ ಟ್ರೈಂಗ್ ಟು ಕೈಂಡ್ ಆಫ್, ಬಟ್ ಏನಾಗುತ್ತೆ ಕಮರ್ಷಿಯಲಿ ಇಟ್ಸ್ ನಾಟ್ ಇನ್ ಮೈ ಹ್ಯಾಂಡ್ಸ್ ಆಟ್ ಆಲ್. ಯಾಕಂದ್ರೆ ಇಟ್ಸ್ ಅಪ್ ಟು ದ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ ಎಲ್ಲ ಅದು ಫಿಲ್ಮ್ ಟೀಮ್. ಸೊ ಅದ್ರಲ್ಲಿ ನನ್ಗೆ ಜಾಸ್ತಿ ಚಾಯ್ಸಸ್ ಇರಲ್ಲ, ಯಾಕಂದ್ರೆ ಅವ್ರು ಹೇಳಿದನ್ನ ನಾನು ಹಾಡ್ಬೇಕಾಗತ್ತೆ. ಸೊ ಇವಾಗ ದಟ್ಸ್ ವಾಟ್ ಐ ಬಿನ್ ಪ್ರಿಪೇರಿಂಗ್ ಫಾರ್. ಅಂದ್ರೆ ನಂದೇ ಹಾಡುಗಳು ಮಾಡಿ, ಸೊ ಇಫ್ ನಾಟ್ ದೇರ್ ಐ ಕ್ಯಾನ್ ಎಕ್ಸ್ಪೆರಿಮೆಂಟ್ ಹಿಯರ್ ಅಂಡ್ ಸಿ ಯಾವ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೆ ಅಂತ. ಸೊ ಹೋಪ್ಫುಲಿ ಇನ್ ಫ್ಯೂ ಮಂತ್ಸ್ ಐ ಕ್ಯಾನ್ ಬ್ರಿಂಗ್ ದಟ್ ಔಟ್. ಎಸ್ ಐ ಆಮ್ ರಿಯಲಿ ಪ್ಲೀಸ್ ಆಗ್ಲಿ ಬೇಗ ಅಂತ ದೇವರಲ್ಲಿ ಕೇಳ್ಕೊತಾ ಇದೀನಿ. ಸೊ yes, ಅದೊಂದು ವೆರಿ ಎಕ್ಸೈಟೆಡ್ ಫಾರ್ ಇಟ್. ಇಟ್ಸ್ ಅ ಡಿಫ್ರೆಂಟ್ ಥ್ರಿಲ್ ಆಲ್ ಟುಗೆದರ್. ಯಾಕಂದ್ರೆ ವೆನ್ ನೀವೇ ಟ್ಯೂನ್ ಮಾಡಿ ಬರ್ದು ಅಂದ್ರೆ ಯು ಶೂಟ್ ಅ ವಿಡಿಯೋ ಅಂಡ್ ಯು ಆರ್ ಫೀಚರಿಂಗ್ ಇನ್ ದ ವಿಡಿಯೋ ಅಂಡ್ ಅದೊಂಥರ ತುಂಬಾ ಡಿಫ್ರೆಂಟ್ ಫೀಲ್ ಅದು. ಸೊ ಐಮ್ ವೆರಿ ಎಕ್ಸೈಟೆಡ್. ಸೊ ಬೇಗ ರಿಲೀಸ್ ಮಾಡ್ತೀನಿ. ನಿಮ್ಮ ಶೋ ಅಲ್ಲಿ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. Yes. Please, that show is filled with full positivity and energy. Yes. So I think ಈ ಒಂದ್ ರೀತಿಲಿ ಐ ಕ್ಯಾನ್ ಚೇಂಜ್ ನಮ್ಮ ಜನರ ಪರ್ಸ್ಪೆಕ್ಟಿವ್ ಅಬೌಟ್ ಮೈ ಸಿಂಗಿಂಗ್. ಸೊ ಹೋಪ್ಫುಲಿ ನೋಡೋಣ. ಎಸ್. ಸೊ ಐಶ್ವರ್ಯ, ನೀವ್ ಹೇಳಿದ್ರಿ ಸಿಂಗಿಂಗ್ ವೈಸ್ ಇದು ಒಂದು ಪರ್ಸೆಪ್ಷನ್ ನೀವು ಚೇಂಜ್ ಮಾಡೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ. ಸೂನ್ ಲೈಕ್ ವೇಟಿಂಗ್ ಫಾರ್ ಇಟ್ ಟು ಕಮ್ ಔಟ್, ಮ್ಯಾನಿಫೆಸ್ಟಿಂಗ್ ಇಟ್ ಆನ್ ದಿಸ್ ಕೌಚ್. ಎಸ್, ಬಂದೇ ಬರುತ್ತೆ ಬೇಗನೆ ಅಂಡ್ ಸೂಪರ್ ಹಿಟ್ ಆಗ್ಲಿ. ಸೊ ಅದು ಬಿಟ್ಟು ನಿಮ್ದು ಪರ್ಸನಾಲಿಟಿ ಬಗ್ಗೆ ದ ವೇ ಆಡಿಯನ್ಸ್ ವ್ಯೂಸ್ ಯು ಆತರ ಏನಾದ್ರು ಪರ್ಸೆಪ್ಷನ್ ಇದೆಯಾ ಚೇಂಜ್ ಮಾಡೋ ತರ? ಐ ಥಿಂಕ್ ನೋಬಡಿ ಇಸ್ ಲುಕಿಂಗ್ ಅಟ್ ಯು ಇನ್ ಅ ರಾಂಗ್ ವೇ ಫಸ್ಟ್ ಆಫ್ ಆಲ್. ಇಲ್ಲ, ಸೊ ಬಟ್ ಆತರ ಏನಾದ್ರು ನಿಮ್ಗೆ ಅನ್ಸಿದ್ಯಾ? ಅಂದ್ರೆ ಅಂದ್ರೆ ಇವಾಗ ಜನಕ್ಕೆ ಒಂದ್ ಮೀಡಿಯಂ ಅಂದ್ರೆ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ಅದ್ರಲ್ಲಿ ನಾನು ಜಾಸ್ತಿ ಅಂದ್ರೆ ಇಟ್ ವಿಲ್ ಓನ್ಲಿ ಬಿ ಸಿಂಗಿಂಗ್ ವಿಡಿಯೋಸ್ ಅಥವಾ ನಾನು ನಮ್ಮನ್ನ RCB ಬಗ್ಗೆ ವಿಡಿಯೋಸ್ ಮಾಡ್ತಿರ್ತೀವಿ ಅದಿರುತ್ತೆ. ಬಟ್ I don't think anybody knows me as a person and I've never really put it out there. If at all I do get an opportunity, enadru ondu, if people can get to know the real me, probably that. I think they will like me for me. So probably ಆ ಒಂದ್ ಏನಾದ್ರೂ ನಂಗೆ ಆಪರ್ಚುನಿಟಿ ಸಿಕ್ಕಿದ್ರೆ ಅದನ್ನು I would like people to know what kind of a person I am. Yeah, who actually Aishwarya is behind all the voice and everything. That's like a normal person. What do you do every day? Like idli vade dosa? Yeah, all of that. And how I deal with situations.
ಅಂದ್ರೆ ವಾಟ್ ಎವರ್ ಜಸ್ಟ್ ಲೈಕ್ Okay. ಇವಾಗ ಅದು ಎಲ್ಲರೂ ಡೈಲಿ ವ್ಲಾಗ್ಸ್ ತರ ಮಾಡಿ ಪ್ರಾಬಬ್ಲಿ ಐ ವುಡ್ ಲೈಕ್ ಟು ಡೂ ದಟ್ ಯಾ ಚೆನ್ನಾಗಿರುತ್ತೆ Yeah, yeah. I think it'll be very cute. Like, they'll be like, oh, I wake up and then I'm going and then I'm singing. yes Full ಚೆನ್ನಾಗಿರುತ್ತೆ ಅದೇ. ಅನ್ಸುತ್ತೆ yes but as a family also probably like a family I don't know something like that yeah That'll be very cute. So I mean, I doubt it, but ನಿಮ್ಗೂ ಈ ತರ ನೆಗೆಟಿವ್ ಕಾಮೆಂಟ್ಸ್ ಟ್ರೋಲ್ಸ್ ಆತರ ಎಲ್ಲ ಆಗುತ್ತಾ? I don't think trolls, maybe negative ನೆಗೆಟಿವ್ comments. ಕಾಮೆಂಟ್ಸ್ ಹಾ ಬರುತ್ತೆ ಏನಂದ್ರೆ ಯೂಶಲ್ ಆಗಿ ಏನಾಗುತ್ತೆ ಅಂದ್ರೆ ಇವಾಗ ಯಾವ್ದೋ ಬೇರೆ ಭಾಷೆಯಲ್ಲಿ ಹಾಡಿದ್ರೆ ಲೆಟ್ಸ್ ಸೇ ತಮಿಳಲ್ಲಿ ಹಾಡಿದ್ರೆ ಅವಾಗ ಯಾಕೆ ಕನ್ನಡದಲ್ಲಿ ಹಾಡಲ್ಲ ಅಂತ ಹೇಳ್ತಾರೆ ಆ ತರ ಇರತ್ತೆ ಅಷ್ಟೇ ಬಿಟ್ರೆ ಜಾಸ್ತಿ ಏನಿಲ್ಲ ಅದೇ ಒಬ್ರೊಬ್ರಿಗೆ ಏನೋ ಪಾಪ ಕೋಪ ಇರತ್ತೆ ಯಾರ ಮೇಲೆ ಕೋಪ ಇರತ್ತೋ ಏನೋ ಮೆಸೇಜ್ ಕಳಿಸ್ತಾ ಇರ್ತಾರೆ ಅದೆಲ್ಲ ಓಕೆ ಅಂದ್ರೆ ಐ ಥಿಂಕ್ ನಾನು ಒಂಥರ ಇವಾಗ ಪರವಾಗಿಲ್ಲ ಅಂತ ಅನ್ಸುತ್ತೆ ನನ್ಗೆ ಐ ಡೋಂಟ್ ಪೇ ಅಟೆನ್ಷನ್ ಟು ಆಲ್ ಆಫ್ ದಟ್ ಐ ಪ್ರಾಕ್ಟಿಸ್ ಟು ಇಗ್ನೋರ್ ಅಂಡ್ ಓಕೆ ಅಷ್ಟೇ ಬರುತ್ತೆ ಬಂದ್ರೆ ಬರ್ಲಿ ಪಾಪ ಅಂತ ಇರ್ತೀನಿ. No, I really like when you said Papa ಅವ್ರ ಲೈಫ್ ಅಲ್ಲಿ ಏನೋ ಬೇಜಾರಿರುತ್ತೆ. No, that is true. That is true. So I try to ignore. ಇಲ್ಲ ಅಂದ್ರೆ I'll be so sarcastic ಆಯ್ತಾ. Like ನಂಗೆ ನಗು ಬರುತ್ತೆ. ನೋಡಿದೀನಿ you give back nice Very sarcastically. Very nice it Yeah, is, yeah, yes. yeah. I But like your sense of humor that way. It's very nice. No, but then ನಂಗೆ ಏನ್ ಅನ್ಸುತ್ತೆ ಅಂದ್ರೆ they'll be so jobless ಆಯ್ತಾ. ಇಷ್ಟ್ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿರ್ತೀವಿ. See, ನನಗ್ ಗೊತ್ತು there are people out there who are putting shittier content than what I am putting. Go and bother them. ಇಲ್ಲಿ ಬಂದ್ಬಿಡ್ತಾರೆ full like policing ಮಾಡಕ್ಕೆ. I'm like, what are you doing? So for my recent videos ನಾನು ಇದು ಬಾಯ್ ಫ್ರೆಂಡ್ ಸೀರೀಸ್ ಮಾಡ್ತಾ ಇದ್ದೀನಲ್ಲ ಅದ್ರಲ್ಲಿ ರಿಮೋಟ್ ಯೂಸ್ ಮಾಡ್ತಾ ಇದ್ದೀನಿ ಇನ್ಸ್ಟೆಡ್ ಆಫ್ ಫೋನ್. ಓಕೆ, ನನ್ನ ಹತ್ರ ಇರೋದು ಒಂದೇ ಫೋನ್. ಆಕ್ಚುಲಿ ಹ್ಯಾವ್ ಅನದರ್ ಫೋನ್ ಬಟ್ ಇಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ನಾನು ಹೋಗ್ಬಿಟ್ಟು ರೂಮ್ ಇಂದ ತರಬೇಕು ಅದೆಲ್ಲ ಮಾಡಬೇಕು. ಐ ಆಮ್ ಯೂಸಿಂಗ್ AC ರಿಮೋಟ್. ಕಮೆಂಟ್ ಅಲ್ಲಿ ತಿಳ್ಬಿಡಿ ಅಕ್ಕ ಅದು AC ರಿಮೋಟ್ ಗೊತ್ತಿಲ್ವಾ ನಿಮ್ಗೆ? ಓ AC ರಿಮೋಟ್ ಅಲ್ಲೂ ಕಾಲ್ ಮಾಡು. ಐ ಆಮ್ ಲೈಕ್ ಡೂಡ್ ಐ ನೋ ಇಟ್ಸ್ ಅನ್ AC ರಿಮೋಟ್ like I know. You know what I'm saying? Like I don't know how to deal with such probably ಏನ್ ಗೊತ್ತಾ ಇವಾಗ they want attention and probably they want you to say yes. AC remote ಅಂತ ಅಂದ್ರೆ I mean I'm not asking you to do it. I'm just saying your what they want. perception ಅವ್ರದ್ದೇನಿರ್ಬೋದು ಅಂತ. they want attention. That is all they want ಅಲ್ವಾ. ಅದಕ್ಕೆ ಅವ್ರು ಆ ತರ ಕಾಮೆಂಟ್ ಹಾಕೋದು ಫಸ್ಟ್ ಆಫ್ ಆಲ್ ಇಸ್ ವಾಟ್ ಐ ಬಿಲೀವ್ ಇನ್. ಅವ್ರಿಗೆ ಅಟೆನ್ಷನ್ ಬೇಕು ಪ್ರಾಬಬ್ಲಿ. ಅವ್ರ ಗರ್ಲ್ ಫ್ರೆಂಡ್ ಅಟೆನ್ಷನ್ ಕೊಡ್ತಿಲ್ಲ ಅಥವಾ ಬಾಯ್ ಫ್ರೆಂಡ್ ಅಟೆನ್ಷನ್ ಕೊಡ್ತಿಲ್ಲ. ಸೊ ಪ್ರಾಬಬ್ಲಿ ನಾವು ಅಟೆನ್ಷನ್ ಕೊಡ್ತೀವಿ. ಇಲ್ಲ ಅಂದ್ರೆ ವೈ ವಿಲ್ ದೇ ಕಾಮೆಂಟ್ ಸಚ್ ಥಿಂಗ್ಸ್ ಅಂತ ನನಗೆ ಗೊತ್ತಿಲ್ಲ. AC remote it's quite I mean they're stating the obvious alwa. So I don't know why they do it, but if they do it, let's acknowledge it. You're like, yes, you are right. Probably give it a like also. Probably then they'll be happy. Congratulations, आप 1 crore जीत गए. ಅನ್ನೋ ರೀತಿ. We acknowledged your presence. We value your presence. Thank You're you. smart. Yes, you're very, very smart for stating the obvious. Thank you. Okay. I can't believe I'm sitting with Aishwarya Rangarajan and discussing about my comment section. Not at all, right? ಅಂದ್ರೆ ಸಿ ದೇ ಆಲ್ಸೋ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಇವಾಗ ಅವ್ರು ಕಾಮೆಂಟ್ ಹಾಕಿದ್ರು ಇಟ್ ಮೀನ್ಸ್ ದಟ್ ದೇ ವಾಚಿಂಗ್ ಅವರ್ ವಿಡಿಯೋಸ್ ಅಲ್ವಾ, ವಿಚ್ ಇಸ್ ಸ್ಟಿಲ್ ನೈಸ್. ಏನೋ ಒಂದು ಕಾಮೆಂಟ್ ಹಾಕಿದಾರೆ ಓಕೆ, ಅದು ಸ್ವಲ್ಪ ಓವರ್ ಬೋರ್ಡ್ ಹೋದಾಗ ಡಿಲೀಟ್ ಮಾಡ್ಬೇಕು ಅಂತ ನಾನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವಾಗ. ವೆರಿ ಸಿಂಪಲ್, ಲೈಕ್ ಫುಲ್ ನಿಮ್ಗೆ ಕ್ಲಾರಿಟಿ ಇದೆ, ಹಿಂಗ್ ಬಂದ್ರೆ ಹಿಂಗ್ ಮಾಡ್ಬೇಕು, ಹಿಂಗ್ ಬಂದ್ರೆ ಹಿಂಗ್ ಮಾಡ್ಬೇಕು, ನೆಮ್ಮದಿ ಪ್ಲೀಸ್ ಅಷ್ಟೇ ಬೇಕಿರೋದಾಗ. ಅಟ್ ದಿ ಎಂಡ್ ಆಫ್ ದ ಡೇ ಅಲ್ಲೋ ಖುಷಿ ಆಗ್ಬೇಕು ನಮ್ಗೆ ಅಷ್ಟೇ. ಇವ್ರು ಹೇಳ್ತಾ ಇದ್ರಲ್ಲ ಮೋಸ್ಟ್ಲಿ ಸೇಮ್ ಇನ್ ಒನ್ ಆಫ್ ಹರ್ ಇಂಟರ್ವ್ಯೂಸ್, ಅಂದ್ರೆ ಐ ಆಮ್ ನಾಟ್ ಗೋನಾ ಲೆಟ್ ದೆಮ್ ರೂಯಿನ್ ಮೈ ಇದು ಅಂತ. ಸೊ ಸೇಮ್ her energy. Yeah, true. Yes. Nice. So Aishwarya, going a little deep, ನಿಮ್ಗೆ so far ಇಷ್ಟು ವರ್ಷಗಳಲ್ಲಿ what has been your highest point in life and what has been your lowest point in life, if you're comfortable to share about it, of course, and how you dealt anyway. I mean, it's totally up to you, professionally ಹೇಳ್ಬೇಕಂದ್ರೆ or personally also, because nobody really knows the real Aishwarya ಅದಕ್ಕೆ. And how have you dealt with it? Probably highest it's probably professionally speaking probably when meet ಮಾಡೋಣ happened. ಯಾಕಂದ್ರೆ ಅದು ನನ್ಗೆ ಗೊತ್ತೇ ಇರ್ಲಿಲ್ಲ ನನ್ನ ವಾಯ್ಸ್ ಇಟ್ಕೋತಾರೆ ಅಂತ. ನಂಗೆ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ. ಆ ಒಂದು ಅದು ಬಂದು ಅಂಡ್ ಜನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ ತುಂಬಾ ಇಷ್ಟಪಟ್ಟಾಗ ಅದು ಬಿಕೇಮ್ ಅ ವೆರಿ ಗುಡ್ ಸಾಂಗ್. ಅಂದ್ರೆ ನನ್ನ ಒಂದು ಕರಿಯರ್ಗೆ ಇಟ್ ರಿಯಲಿ
took off my career. It helped my career in so many ways. So I think adu banda it was very special, and I can never forget that. But the lowest point is andre I lost my dad in 2020. He ಒಂಥರ ಅವರು he was a film buff. ಅವ್ರಿಗೆ ಫಿಲ್ಮ್ಸ್ ಅಂದ್ರೆ ಸಖತ್ ಇಷ್ಟ, ಅಂಡ್ ತುಂಬಾ ಹಾಡುಗಳು ಕೇಳೋರು, ಅವರು ತುಂಬಾ ಚೆನ್ನಾಗಿ ಹಾಡೋರು. ಅಂಡ್ ವೆನ್ ಇದು ನನ್ನ ಕರಿಯರ್ ಅಲ್ಲಿ ಅನ್ಫಾರ್ಚುನೇಟ್ಲಿ ಏನಾಯ್ತು, ಆಫ್ಟರ್ ಹಿ ಪಾಸ್ಡ್ ಅವೇ ಆಲ್ ಆಫ್ ದೀಸ್ ಥಿಂಗ್ಸ್ ಸ್ಟಾರ್ಟೆಡ್ ಹ್ಯಾಪನಿಂಗ್. ಅಂಡ್ ನಂಗೆ ನಂಬಕ್ಕೆ ಆಗಲ್ಲ that he is not there to witness all of this, and things are happening, and without my expectations things have been happening. And ತುಂಬಾ ಒಳ್ಳೆ ಸಾಂಗ್ಸ್ ಆಚೆ ಬರ್ತಾ ಇದೆ, ತುಂಬಾ ಜನ ನನ್ನ ಹೊಗಳ್ತಾ ಇದಾರೆ, ತುಂಬಾ ಜನ ಇಷ್ಟಪಡ್ತಾ ಇದಾರೆ, ಅಂಡ್ ನಾನು ಎಷ್ಟೊಂದು ಫಿಲ್ಮ್ ಸ್ಟಾರ್ಸ್ ನ ಮೀಟ್ ಮಾಡ್ತಾ ಇದೀನಿ. ಅಂಡ್ ಅವ್ರು ಇದನ್ನೆಲ್ಲ ನೋಡಕ್ ಆಗ್ತಿಲ್ವಲ್ಲ ಅಂತ ಐ ಥಿಂಕ್ ದಟ್ ವಿಲ್ ಆಲ್ವೇಸ್ ಬಿ ಲೈಕ್ ಅ ಕಾನ್ಸ್ಟೆಂಟ್ ಇದು ಲೋ ಪಾಯಿಂಟ್. ಅಂದ್ರೆ ಐ ವುಡಂಟ್ ಕಾಲ್ ಇಟ್ ಅ ಲೋ ಪಾಯಿಂಟ್, ಬಟ್ ಇಟ್ಸ್ ಆಲ್ವೇಸ್ ಲೈಕ್ ಅ ಥಿಂಗ್ ದಟ್ ವಿಲ್ ರಿಮೇನ್ ಇನ್ ಮೈ ಹಾರ್ಟ್. ಪ್ರಾಬಬ್ಲಿ ಒಂಥರ ಇಟ್ಸ್ ಅ ವಾಯ್ಡ್ ಪ್ರಾಬಬ್ಲಿ. ಅದೊಂದು ಏನೇ ಮುಂದೆ ಆದ್ರೂ ಖುಷಿ ಅಫ್ಕೋರ್ಸ್ ಇದ್ದೇ ಇರುತ್ತೆ, ಬಟ್ ಸ್ವಲ್ಪ ದುಃಖನೂ ಇರುತ್ತೆ ಬಿಕಾಸ್ ಹಿ ಇಸ್ ನಾಟ್ ದೇರ್ ವಿತ್ ಆಲ್ ಆಫ್ ದಿಸ್. ಸೊ ಐ ಥಿಂಕ್ ದಟ್ ಇಸ್ ಲೈಕ್ ಅ ಕಾನ್ಸ್ಟೆಂಟ್ ವಾಯ್ಡ್. ಬಟ್ every other song I think, and even Pushpavati happened, ನನ್ಗೆ ಏನಂತೀರ ಡಿ ಬಾಸ್ ಅವರ ಒಂದು ಯೂನಿವರ್ಸ್ಗೆ ನಾನು ಇಂಟ್ರೊಡ್ಯೂಸ್ ಆದೆ. ಅದು ಒಂದು ಸಾಗರ, ಬಿಕಾಸ್ ಅವ್ರ ಹಾಡುಗಳಿಂದ ಅವ್ರ ಫ್ಯಾನ್ಸ್ ನನ್ಗೂ ಫ್ಯಾನ್ಸ್ ಆಗ್ತಾ ಇದಾರೆ. ಅದ್ ಹೆಂಗೆ ಅಂದ್ರೆ ದೇರ್ ಇಸ್ ದಿಸ್ ಒನ್ ಸಿಂಗರ್, ಒಂದು ಚಿಕ್ಕ ಹುಡುಗ, ಅವನ ಹೆಸರು ರೇವಣ್ಣ ಅಂತ, ಅವ್ನು ಸರಿಗಮಪಲೆಲ್ಲ ಬಂದು ಅವನು ಒನ್ ಆಫ್ ದ ಹ್ಯೂಜೆಸ್ಟ್ ಫ್ಯಾನ್ಸ್ ಆಫ್ ಡಿ ಬಾಸ್. ಸೊ ಸಾರಿ. ಸೊ ಅವನ್ ಬಂದು, ಅಕ್ಕ ನೀವ್ ಡಿ ಬಾಸ್ಗ್ ಹಾಡಿದೀರ ಅಂದ್ರೆ ನೀವ್ ಹೆಂಗ್ ಇಷ್ಟ ಆಗಲ್ಲ ನಮ್ಗೆ, ಅಷ್ಟ್ ಇಷ್ಟ ಅಕ್ಕ ನೀವು. ಅಂದ್ರೆ ಅವನ ನಾನ್ ಯಾರು ಅಂತಾನೆ ಗೊತ್ತಿಲ್ಲ, ನಾನ್ ಡಿ ಬಾಸ್ಗ್ ಹಾಡಿದೀನಿ ಅನ್ನೋ ಒಂದೇ ಒಂದು ವಿಷಯಕ್ಕೆ ಈ ಲೈಕ್ಸ್ ಮೀ ಸೋ ಮಚ್. ಸೊ ಲೈಕ್ ಆ ಒಂದು ಯೂನಿವರ್ಸಿಗೆ ಇಂಟ್ರೊಡ್ಯೂಸ್ ಆದಾಗ ಲೈಕ್ ಓ ಮೈ ಗಾಡ್, ನನ್ಗೆ 2 ಹಾಡು ಹಾಡಕ್ತಿತ್ತು ದರ್ಶನ್ ಸರ್. ಸೊ ಅದು ಸಖತ್ತಾಗಿ ಅನ್ಸ್ತು ನಂಗೆ ಪುಷ್ಪವತಿ. ಅಂಡ್ ಪೀಪಲ್ ಅದು ಒಂಥರ ನನ್ ಲೈನ್ಸ್ ಎಲ್ಲ ಬೈ ಹಾರ್ಟ್ ಆಗಿ ಬರತ್ತೆ ಅವ್ರಿಗೆ. ಅಂಡ್ ರೀಸೆಂಟ್ಲಿ ನನ್ಗೆ ಇನ್ಫ್ಯಾಕ್ಟ್ ದರ್ಶನ್ ಸರ್ ಮೀಟ್ ಮಾಡಕ್ ಒಂದು ಆಪರ್ಚುನಿಟಿ ಸಿಕ್ತು, ಅಂಡ್ ಅವಾಗ ನಂಗೆ ಇನ್ನೂ ಇಟ್ ಹಿಟ್ ಮೀ ವೈ ಪೀಪಲ್ ಲವ್ ಹಿಮ್ ಸೋ ಮಚ್. ಸೊ ಐ ಥಿಂಕ್ ಆ ಒಂದಷ್ಟು ಹೈ ಪಾಯಿಂಟ್ಸ್ ಇದೆ ಕರಿಯರ್. ದಟ್ ಇಸ್ ಸೋ ಕೂಲ್. ಸೊ ನೀವು ಡಿ ಬಾಸ್ ಬಗ್ಗೆ ಹೇಳ್ತಾ ಇದ್ರಲ್ವಾ, ಇದು ಐ ವಾಸ್ ವಾಚಿಂಗ್ ಒನ್ ಆಫ್ ದ ಇಂಟರ್ವ್ಯೂಸ್ ಆಫ್ ಬಿಗ್ ಬಾಸ್ ವಿನಯ್ ಅವ್ರದ್ದು ಆಯ್ತಾ. ಸೊ ಅದ್ರಲ್ಲಿ ಅವ್ರು ಹೇಳ್ತಾರೆ ದಟ್ ಜಸ್ಟ್ ಬಿಕಾಸ್ ಈಸ್ ಅ ಡಿ ಬಾಸ್ ಫ್ಯಾನ್, ಅವ್ರ ಡಿ ಬಾಸ್ ಫ್ಯಾನ್ ಅಂತ ಹೇಳ್ಕೊಂಡಿದ್ದಕ್ಕೆ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಆಗ್ಬಿಟ್ಟು ಇವ್ರಿಗೆ ವೋಟ್ ಮಾಡಕ್ ಶುರು ಮಾಡಿದ್ರೆ. ಯು ಕ್ಯಾನ್ ಲೈಕ್ ಐ ಫೀಲ್ ಲೈಕ್ ಯು ನೋ ಅವ್ರದ್ದು ಸ್ಕ್ರೀನ್ ಪ್ರೆಸೆನ್ಸ್ ನೋಡಿದ್ರೆ, ಡಿ ಬಾಸ್ ಆಗಿರ್ಲಿ, ಸುದೀಪ್ ಸರ್ ಆಗಿರ್ಲಿ, ಐ ಮೀನ್ ದರ್ಶನ್ ಸರ್, ಸುದೀಪ್ ಸರ್ ಆಗಿರ್ಲಿ, ಯು ಫೀಲ್ ಲೈಕ್ ಯುರ್ ವಾಚಿಂಗ್ ಒನ್ ಕಿಂಗ್ಡಮ್, ಯು ನೋ ಲೈಕ್ ಸೋ ಮ್ಯಾಸಿವ್. ಅವ್ರ ಪ್ರೆಸೆನ್ಸ್ ಫುಲ್ ಹಾಗೆ ಇದೆ. ಟ್ರೂ. ಅಂದ್ರೆ ಎಲ್ಲ ಇನ್ಫ್ಯಾಕ್ಟ್ ಮೊನ್ನೆ ಅವ್ರದ್ದು 25th ಇಯರ್ ಇನ್ ಟು ದ ಫಿಲ್ಮ್ ಇಂಡಸ್ಟ್ರಿನ ಸೆಲೆಬ್ರೇಟ್ ಮಾಡ್ತಾ ಇದ್ರು ಒಂದು ಇವೆಂಟ್ ಮೊನ್ನೆ ನಾವು ಇದ್ದಿತ್ತು. ಸೊ ಅಲ್ಲಿ ಹೆಂಗೆ ಅಂದ್ರೆ ಎಲ್ಲಾರು ಅಂದ್ರೆ ಅವ್ರಿಗೆ ವಿಶ್ ಮಾಡಕ್ ತುಂಬಾ ಜನ ಆಕ್ಟರ್ಸ್ ಆಕ್ಟ್ರೆಸಸ್ ಬಂದಿದ್ರು, ಅಂಡ್ ದೇವರ್ ಆಲ್ ಅವ್ರನ್ನ ಗಜಪಡೆ ಅಂತ ಇಂಟ್ರೊಡ್ಯೂಸ್ ಮಾಡ್ತಿದ್ರು. ಅಂದ್ರೆ ದರ್ಶನ್ ಸರ್ಸ್ ಅಂದ್ರೆ ಇದು ಫ್ಯಾನ್ಸ್ ಫಾಲೋವರ್ಸ್ ಗಜಪಡೆ, ಇಟ್ಸ್ ಸಚ್ ಅನ್ ಆಸಮ್ ಥಿಂಗ್. ಅಂಡ್ ದರ್ಶನ್ ಸರ್ ವಾಸ್ ಸೋ ಏನಂತೀರಾ ಸಿಂಪಲ್. ಎಲ್ಲರೂ ಮಾತಾಡ್ತಿರ್ಬೇಕಾದ್ರೆ ಅಂದ್ರೆ ಅವ್ರಿರೋ ಒಂದು ಇದಕ್ಕೆ ಫಾರ್ ಅನ್ ಆಕ್ಟರ್ ದಟ್ ಹಿ ಇಸ್ ಅಲ್ವಾ, ಅವ್ರು ಅಲ್ಲೇ ಕೆಳಗ್ ಕೂತ್ಕೊಂಡು ಇವರೆಲ್ಲ ಮಾತಾಡಕ್ ಕೇಳಿಸ್ಕೋಬಹುದಾಗಿತ್ತು. ಬಟ್ ಹಿ ವಾಸ್ ಆನ್ ದ ಸೈಡ್ ಸ್ಟೇಜ್ ನಿಂತ್ಕೊಂಡು ಎಲ್ಲಾರು ಮಾತಾಡೋದಕ್ಕೆ ಅಕ್ನಾಲೆಡ್ಜ್ ಮಾಡ್ಕೊಂಡು ಎಲ್ಲಾರ್ಗೂ ಬಂದು ಗ್ರೀಟ್ ಮಾಡಿ ನನ್ಗೆ ಅನ್ನಿಸ್ತು ಅಂದ್ರೆ ಅಷ್ಟು ದೊಡ್ಡ ಆಕ್ಟರ್ ಆಗಿ ಅವ್ರಿಗೆ ಅದನ್ನ ಮಾಡೋ ಅವಶ್ಯಕತೆ ಇಲ್ವೇ ಇರ್ಲಿಲ್ಲ. ಅಂಡ್ ಯಾರು ಎಕ್ಸ್ಪೆಕ್ಟೂ ಮಾಡಲ್ಲ ಅವ್ರು ಮಾಡ್ಬೇಕು ಅಂತ. ಬಟ್ ಅವ್ರು ನಿಂತ್ಕೊಂಡು ಅಂಡ್ ದೆನ್ ಐ ರಿಯಲೈಸ್ ಆ ಒಂದು ಯೂನಿವರ್ಸ್ ಯಾಕೆ ಕ್ರಿಯೇಟ್ ಆಗಿದೆ. ಅಂಡ್ ಅಂದ್ರೆ ಇಟ್ ಒಂಥರ ಇದು ಏನಂತೀರಾ, ಇಟ್ ಕೈಂಡ್ ಆಫ್ ಫೆಲ್ಟ್ awesome to know that you know I've sung for his movies. ಆ ಒಂದು ಫ್ಯಾಂಡಮ್ ನ ವಿಟ್ನೆಸ್ ಮಾಡಾದ್ಮೇಲೆ I was like, oh my god, now I understand why ಡಿ ಬಾಸ್ ಇಸ್ ಡಿ ಬಾಸ್. ಸೊ ಸಖತ್ತಾಗ ಅನ್ಸ್ತು. ನಾನ್ ಅವ್ರ ಹತ್ರ ಹೋಗಿ ಮಾತಾಡ್ದಾಗ್ಲೂ ಸೋ ಸ್ವೀಟ್. ನಂಗೆ ಅದು ಡೈಜೆಸ್ಟೇ ಮಾಡ್ಕೊಳಕ್ ಆಗ್ಲಿಲ್ಲ, ಇಷ್ಟು ದೊಡ್ಡ ಆಕ್ಟರ್ ಹೇಗಿರಕ್ ಸಾಧ್ಯ ಅಂತ. ನಂಗೆ ಇವನ್ ಟುಡೇ ನನ್ಗೆ ಅದೇ ಕನ್ಫ್ಯೂಷನ್ ಇದೆ, ಅದ್ ಹೆಂಗಿರಕ್ ಸಾಧ್ಯ ಅವ್ರು. ಅದಕ್ಕೆ ಅವ್ರಿಗೆ ಈ ತರ ಹುಚ್ಚು ಪ್ರೀತಿ
ಜನರಿಗೆ ಅವ್ರ ಬಗ್ಗೆ. ಸೊ ಯಾ That is why they are where they are. ಯಾ ಫಾರ್ ಶೋರ್. ಹೌದು ಹೌದು. So Aishwarya, ನೀವು when you spoke about your lows ಅಲ್ವಾ, how did you deal with it? Like how do you deal with it? Because on constant basis ನಿಮ್ಗೆ like whenever there is a high point, I think ನಿಮ್ಗೆ ಅನ್ಸುತ್ತೆ, oh I wish my dad was here. How do you deal with it? To be very honest, I don't know. ಅದು ಇಟ್ ಹ್ಯಾಪೆಂಡ್. ಅದು ಎಷ್ಟು ಒಂದು ವಿ ನೆವರ್ ಎಕ್ಸ್ಪೆಕ್ಟೆಡ್ ಇಟ್, ಬಿಕಾಸ್ ಅವ್ರು ತುಂಬಾನೇ ಹೆಲ್ದಿ ಆಗಿದ್ರು. ಏನು ನೋ ಹಿಸ್ಟ್ರಿ ಆಫ್ ಎನಿಥಿಂಗ್. ಅಂಡ್ ಬಟ್ ಕೋವಿಡ್ ಪೀಕ್ ಟೈಮ್ ಅಲ್ಲಿ ಆಗಿದ್ದು ಕಾರ್ಡಿಯಾಕ್ ಅರೆಸ್ಟ್ ಆಯ್ತು. ಅಂಡ್ ಏನಾಯ್ತು ಅಂದ್ರೆ ವಿ ಹ್ಯಾಡ್ ಟು ಎಕ್ಸೆಪ್ಟ್ ದಟ್ ಹಿ ಇಸ್ ನೋ ಮೋರ್. ಅಂದ್ರೆ ವಿ ಕುಡಂಟ್ ಬಿಲೀವ್ ಇಟ್, ಬಟ್ ವಿ ಹ್ಯಾಡ್ ಟು ಎಕ್ಸೆಪ್ಟ್ ಇಟ್. ಅಂಡ್ ಆಮೇಲೆ ಇಟ್ ವಾಸ್ ಜಸ್ಟ್ ದ ತ್ರೀ ಆಫ್ ಅಸ್, ನಾನು ಅಮ್ಮ ಅಣ್ಣ. ಅಂಡ್ ಅದ್ ಯಾವ ತರ ಒಂದ್ ಪಾಯಿಂಟ್ ಅಲ್ಲಿ ಹಂಗಾಯ್ತು ಅಂದ್ರೆ, ವಿವರ್ ಏನಂತೀರ, ನಾನು ಅಣ್ಣ ವಿವರ್ ನಾಟ್ ಸೆಟಲ್ಡ್. ಅಂಡ್ ಇನ್ನು ಏನು ಒಂದಷ್ಟು ಪ್ಲಾನ್ಸ್ ಇತ್ತು ನಮ್ಗೆ. ನಮ್ಮ ಅಪ್ಪಂಗ್ ನನ್ ಮದ್ವೆ ನೋಡ್ಬೇಕಂತ ಆಸೆ ಇತ್ತು, ಅವ್ರ ಮದ್ವೆ ನೋಡ್ಬೇಕಂತ ಆಸೆ ಇತ್ತು. ಏನು ಅದೇನು ನಥಿಂಗ್, ವಿ ಜಸ್ಟ್ ಲೆಫ್ಟ್ ಅಂಡ್ ದಿಸ್ ಇಸ್ ವ್ಯಾಕ್ಯೂಮ್ ಆಲ್ ಆಫ್ ಅ ಸಡನ್, ಅಂಡ್ ವಿಚ್ ವಿ ಕ್ಯಾನ್ ನೆವರ್ ರಿಕವರ್ ಫ್ರಮ್. I think ಹೋಗ್ತಾ ಹೋಗ್ತಾ ಅಮ್ಮ obviously she would very openly talk about how she was feeling. ಬಟ್ ನನ್ಗೆ ಮತ್ತೆ ಅಣ್ಣಂಗೆ ಅಮ್ಮನ್ ಮುಂದೆ ಮಾತಾಡಕ್ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ಬಿಕಾಸ್ ಅದು ಇನ್ನು ಇಮೋಷನ್ಸ್ ಇರೋ. You are her strength ಅಂತ. You should be strong for her. ಹೌದು. ಅಣ್ಣ ಅಂತೂ ಪಾಪ he has been the strongest of all of us. ನಾನಾದ್ರೂ ಹೋಗ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ಆಳ್ತಾ ಇದ್ದೆ ನಾನು, ಅವ್ನ್ ಪಾಪ ಅದನ್ನು ಮಾಡ್ತಾ ಇದ್ದಿಲ್ಲ. ಸೊ ಐ ಥಿಂಕ್ ಹೋಗ್ತಾ ಹೋಗ್ತಾ ನಾನು ಐ ಕಂಟಿನ್ಯೂಡ್ ವರ್ಕಿಂಗ್, ಬಿಕಾಸ್ ನನ್ಗೆ ದಟ್ ವಾಸ್ ಮೈ ಓನ್ಲಿ ಔಟ್. ಇಲ್ಲ ಅಂದಿದ್ರೆ ನನ್ಗೆ ಪ್ರಾಬಬ್ಲಿ ಗೊತ್ತಿಲ್ಲ ಏನಾಗ್ತಿತ್ತು ಅಂತ. ಕೆಲಸ ಇರ್ತಿತ್ತು, ಸೊ ಕೆಲಸ ಹೋಗಿ ನಾನು ಇಲ್ಲ ಅಂದಿದ್ರು ನಾನು ಐ ವುಡ್ ಮೇಕ್ ಶೋರ್ ನನ್ಗೇನೋ ಒಂದ್ ಕೆಲಸ ಇದೆ, ಹೋಗಿ ಕೆಲಸ ಮಾಡ್ತಾ ಇದ್ದೆ. ಪ್ರಾಬಬ್ಲಿ ಇಟ್ ವಾಸ್ ನಾಟ್ ಹೆಲ್ದಿ ಅಟ್ ದಟ್ ಮೊಮೆಂಟ್ ಟು ನಾಟ್ ಅಡ್ರೆಸ್ ವಾಟ್ ಐ ವಾಸ್ ಫೀಲಿಂಗ್. ಬಟ್ ಹೋಗ್ತಾ ಹೋಗ್ತಾ ಐ ಥಿಂಕ್ ಐ ಸ್ಪೋಕ್ ಟು ಪೀಪಲ್, ಮೈ ಫ್ರೆಂಡ್ಸ್. ಅವಾಗ ಒಂದೊಂದು ಐ ಹ್ಯಾವ್ ಅ ಗುಡ್ ಹೆಲ್ದಿ ಕ್ರೈ ಒಂದು, ಬಿಕಾಸ್ ಐ ಥಿಂಕ್ ಯು ಶುಡ್. Yeah, I think everybody should. ಇಲ್ಲಾಂದ್ರೆ ಇಟ್ಸ್ ಓನ್ಲಿ ಗೋಯಿಂಗ್ ಟು ಗೆಟ್ ಟಫರ್. ಹೌದು. ಸೊ ಅವಾಗ ಇದೆಲ್ಲ ಆದಾಗ ವೆನ್ ಆಲ್ ಆಫ್ ದೀಸ್ ಮೊಮೆಂಟ್ಸ್ ಹ್ಯಾಪನ್, ಇವಾಗ ಲೆಟ್ಸ್ ಸೇ ಐ ರಿಸೀವ್ ಅನ್ ಅವಾರ್ಡ್, ಅವಾಗ ಸೊ ದಟ್ಸ್ ಅನದರ್ ರಿಮೈಂಡರ್, ಓ ಅವಾಗ ಹೋಗ್ಬಿಟ್ಟು ದೇರ್ ಇಸ್ ಅನದರ್ ಔಟ್ ಬರ್ಸ್ಟ್. ಸೊ ಆತರ ಇರ್ತಾ ಇರುತ್ತೆ, ಟೈಮ್ಲಿ ಔಟ್ ಬರ್ಸ್ಟ್. ಬಟ್ ಐ ಥಿಂಕ್ ಇಟ್ ಕಾನ್ಸ್ಟೆಂಟ್ಲಿ ರಿಮೈಂಡ್ಸ್ ಮೀ ಆಫ್ ಹಿಮ್, ಅಂಡ್ ಐ ಕ್ಯಾನ್ ಆಫ್ ಕೋರ್ಸ್ ನೆವರ್ ಫರ್ಗೆಟ್. ಹಿ ಇಸ್ ಆಲ್ವೇಸ್ ದೇರ್. ಅಂಡ್ ಒಂಥರ ಓಕೆ, ಇದೆಲ್ಲ ಆದ್ರೂ ಪರವಾಗಿಲ್ಲ, ಅಪ್ಪ ನೋಡ್ತಾ ಇರ್ತಾರೆ, ದಿಸ್ ಇಸ್ ಆಲ್ ಫಾರ್ ಯು ಅಂತ. ಇಟ್ಸ್ ಅ ಕಾನ್ಸ್ಟೆಂಟ್ ರಿಮೈಂಡರ್. ಅಂಡ್ ನಾವು ಫ್ಯಾಮಿಲಿ ಆಗಿ ವಿ ಸಮಟೈಮ್ಸ್ ಡಿಸ್ಕಸ್ ಇಟ್, ಹ್ಯಾವ್ ಡಿಸ್ಕಷನ್ಸ್ ಅಬೌಟ್ ಹೌ ಮಚ್ ವಿ ಮಿಸ್ ಹಿಮ್ ಅಂಡ್ ಆಲ್ ಆಫ್ ದಟ್. ಬಟ್ ಅದೇ ವಿ ಆರ್ ನಾಟ್ ಅ ವೆರಿ ಇಮೋಷನಲ್, ಅಂದ್ರೆ ವಿ ಡೋಂಟ್ ರಿಯಲಿ ಎಕ್ಸ್ಪ್ರೆಸ್ ಅ ಲಾಟ್ ಟು ಈಚ್ ಅದರ್, ಬಿಕಾಸ್ ವಿ ಫೀಲ್ ನಾವು ಹತ್ ಬಿಟ್ರೆ ಅವ್ರಿಗೂ ಅಳು ಬಂದ್ಬಿಡುತ್ತೆ ಅಂತ. ಸೊ ಅದನ್ನ ವಿ ಕಾಂಟ್ ಸ್ಟ್ಯಾಂಡ್. ಸೊ ನಮ್ಗೆ ಎಲ್ಲೆಲ್ಲಿ ಕಂಫರ್ಟಬಲ್ ಅನ್ಸುತ್ತೋ ಅವಾಗ. ಬಟ್ ಒಂದೊಂದ್ಸಲ ಅಮ್ಮನ್ ಮುಂದೆ ಆಗದೇ ಇಲ್ಲ ತಡ್ಕೊಳಕ್, ಅವಾಗ ಹೋಗಿ ಜೋರಾಗಿ ಹತ್ಬಿಡೋದು. ಬಟ್ ಇಟ್ಸ್ ಐ ಥಿಂಕ್ ಇಟ್ಸ್ ಓಕೆ. ಅಂಡ್ he was a very good person, my father. So yeah, nothing to. I think it's not a void. I think you should look at it like it's a blessing. Probably because of his blessings, you are where you are. Yeah, Alva. sure. So don't look at it as a void. Like probably if you win, you like, Dad, I know, you know, because you did this for me. Ano Reeti, Oh, you know, yes. that ಎಷ್ಟೊಂದು ಇನ್ಸ್ಟೆನ್ಸಸ್ ಆಗಿದೆ ಆಯ್ತಾ, ವೇರ್ it was a very, let's say it was a very complicated situation and we don't know how to get out of this. And ಅವಾಗ ನಮ್ಗೆ ಒಂಥರ ಇಟ್ಸ್ ಲೈಕ್, ಅಪ್ಪ ಪ್ಲೀಸ್ ಹೆಲ್ಪ್ ಅಸ್ ಔಟ್ ಆಫ್ ದಿಸ್ ಅಂತ. ಅಂಡ್ ದೆನ್ when we do find a solution, we like, thank you dad, thank you ಅಪ್ಪ, ಇದನ್ನ ನೀನೇ ಮಾಡ್ಸಿದ್ಯಾ ಅಂತ ಗೊತ್ತು. ಅಂಡ್ ನಮ್ಗೆ ಆತರ ಅನ್ಕೊಳ್ಳೋದ್ರಲ್ಲಿ ನಮಗ್ ಖುಷಿನೇ, ದಟ್ he is only doing this. ಹೌದು, why not? ಅಷ್ಟೇ, ಅವ್ರು ಇದ್ದಿದ್ರು ಮಾಡ್ತಿದ್ರು, ಇವಾಗ್ಲೂ ಮಾಡ್ತಾ ಇದಾರೆ ಅಂತ. ಸೊ yeah, you're right. very nice. Yeah. It's very nice, you know, when you speak about your dad and how your relationship, how you've built it and everything. It's very cute. So Aishwarya, ನೀವು ಇವಾಗ ಒಂದು 5 ವರ್ಷ ಆಗ್ಲಿ 10 ವರ್ಷ ಆಗ್ಲಿ, where do you want to see yourself? No, I want to have my own songs, my own albums. ಅದಂತೂ very soon. It's happening. Yes, please. Albums. And ನನಗೆ I one thing I have in mind is I want to teach music
anybody, even let's say people who can't afford to learn or Okay. go to classes, Hmm. probably ಅಲ್ಲಿ ಹೋಗಿ ಸಂಗೀತ ಹೇಳ್ಕೊಡೋದು and a lot of other philanthropy activities maybe. So and so that I really do want to get there. So whatever I need to do to give away whatever I can to people. So yes. So that probably in 10 years from now, helping other people. ಹಂಗೆ Yes. ಪ್ರಾಬಬ್ಲಿ ನೀವು ಇವಾಗ ಈ ಬರ್ಕ್ಲಿ ಸ್ಕೂಲ್ ಇದೆ ಆಫ್ ಹ್ಮ್, ಮ್ಯೂಸಿಕ್ ಆತರ ಏನಾದ್ರು ಸ್ಟಾರ್ಟ್ ಮಾಡ್ಬಿಡಿ ಇಲ್ಲಿ ಸಖತ್ತಾಗಿರುತ್ತೆ ಲೈಕ್ ಐ Sorry. ಥಿಂಕ್ ಆ ಒಂದು ಐಡಿಯಾ ಇದೆ ಆಯ್ತಾ, ಯಾಕಂದ್ರೆ ಐ ಡೂ ಹ್ಯಾವ್ ಅದರ್ ಡಾನ್ಸರ್ ಫ್ರೆಂಡ್ಸ್ ಇದ್ದಾರೆ. ಸೊ ಲೈಕ್ ಅನ್ ಅಮಾಲ್ಗಮೇಷನ್ ಅಂತ ಅನ್ಕೋತಾ ಇದೀವಿ. ಸೊ ಪ್ರಾಬಬ್ಲಿ ಒಂದು 10 ವರ್ಷ ಆದ್ಮೇಲೆ ಫಾರ್ ಶೋರ್ ಮಾಡೋಣ. ಪ್ಲೀಸ್. please, yeah, all of this is going to happen. yes. So what else is happening in your life, Iga? What next? I have sung for a couple of movies ಇವಾಗ. ಹೇಳ್ಬೋದಾ? ಪರವಾಗಿಲ್ಲ. ಹಾಡು ಬರ್ಲಿ, ಆಮೇಲೆ ಗೊತ್ತೈತಿ, ಬರ್ಲಿ. ಹಾಡ್ ಬಂದ್ಬಿಡ್ಲಿ. ಹಾ. ಇಲ್ಲ ಅಂದ್ರೆ ಅದ್ ಐ ಹ್ಯಾವ್ ಲೈಕ್ ಇವಾಗ ಒಂದ್ 2-3 ಹಾಡುಗಳು ಇನ್ ದ ಲೈನ್ ಅಪ್ ದಟ್ ಐ ಹ್ಯಾವ್ ಕಂಪೋಸ್. ಮೈ ಫ್ರೆಂಡ್ ಕೀರ್ತನ್ ಹೊಳ್ಳ, ಹೂ ಇಸ್ ಅನ್ ಅಮೇಜಿಂಗ್ ಮ್ಯೂಸಿಷಿಯನ್. ಹಿ ಇಸ್ ಹೆಲ್ಪಿಂಗ್ ಮೀ ಔಟ್ ವಿತ್ ದ ಮ್ಯೂಸಿಕ್ ಪಾರ್ಟ್ ಆಫ್ ಇಟ್. ಅದು ಬಿಟ್ರೆ ಇವಾಗ ಐ ಆಮ್ ಲಾಂಚಿಂಗ್ ಮೈ ಓನ್ ಬ್ಯಾಂಡ್. Yes. So March 23rd at Guilt, Big Brewski, Hennur. Guys, ನೀವು March please- 23rd. Yes. Yeah. ನೀವು please ಬನ್ನಿ Disha. Thank I will send an invite. So I'm launching my own band. It's called Arati. Aishwarya Rangarajan and the Utta Alakadis anta. Arati. Okay, Yes. okay. Okay, nice. Yes. Huh. So ನಾನು ಮತ್ತೆ ನನ್ನ ಫ್ರೆಂಡ್ ಬೃತ್ವ, ಈಸ್ ಅ ಬೇಸ್ ಗಿಟಾರಿಸ್ಟ್, ನಾನು ಅವನು ಕ್ಯೂರೇಟ್ ಮಾಡಿದ್ದು. ಸೊ ಈ ಒಂದು ಬ್ಯಾಂಡ್ ಅಲ್ಲಿ ದೇರ್ ಬಿ ಅ ಲಾಟ್ ಆಫ್ ಕನ್ನಡ ಸಾಂಗ್ಸ್, ತಮಿಳ್, ಹಿಂದಿ ಎಲ್ಲ ಇರುತ್ತೆ. ಬನ್ನಿ. ಸೊ ಆಸ್ ಆಫ್ ನೌ ದಿಸ್ ಇಸ್ ದ ಮೋಸ್ಟ್ ಹ್ಯಾಪನಿಂಗ್ ಥಿಂಗ್. ಮೈ ಬ್ಯಾಂಡ್ ಇಸ್ ಲಾಂಚಿಂಗ್. ಸೊ ಎಸ್, Super excited for you. So Ashwarya, ಇವಾಗ ನಾವು ಆಲ್ಮೋಸ್ಟ್ ಎಂಡ್ ಆಫ್ ದ ಪಾಡ್ಕಾಸ್ಟ್. ನೀವೇನಾದ್ರೂ ಇವಾಗ ಸ್ಪೆಷಲಿ ಈಗ ಅಪ್ಕಮಿಂಗ್ ಯಂಗ್ ಸಿಂಗರ್ಸ್ ಇದಾರೆ ಅಲ್ಲ, ನೀವ್ ಕಲ್ತ್ಕೊಂಡಿರೋ ಮಿಸ್ಟೇಕ್ಸ್ ಇಂದ ಅಥವಾ ಏನಾದ್ರೂ ಅಡ್ವೈಸ್ ಕೊಡಕ್ ಇಷ್ಟ ಪಡ್ತೀರಾ ಆ ತರ, ಲೈಕ್ ಸಮಥಿಂಗ್ ದಟ್ ಯು ಲರ್ನ್ ಸೋ ಫಾರ್ ದಟ್ ಯು ಕ್ಯಾನ್ ಗಿವ್ ಇಟ್ ಟು ದೆಮ್ ಅನ್ನೋ ರೀತಿ? ಒಂದೇನಂದ್ರೆ ಐ ಹ್ಯಾವ್ ಲರ್ನ್ ಇಸ್ ವೆನ್ ಯುರ್ ರೆಕಾರ್ಡಿಂಗ್, ಅಂದ್ರೆ ಲೆಟ್ ಮಿ ಗೆಟ್ ಇನ್ ದ ಸ್ಪೆಸಿಫಿಕ್ಸ್. ರೆಕಾರ್ಡ್ ಮಾಡ್ಬೇಕಾದ್ರೆ ಅಂದ್ರೆ ದೇರ್ ಆರ್ ಮೆನಿ ಟೈಮ್ಸ್ ವೆನ್ ಯು ಆರ್ ನಾಟ್ ಓಕೆ ವಿತ್ ದ ಟೇಕ್. ನಿಮಗೇನೋ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಲ್ಲ, ಬಟ್ ಯು ಹ್ಯಾವ್ ಟು ಲರ್ನ್ ಟು accept that it is an okay take if the director says it's okay, because he will also obviously know what it is. ನಿಮಗೆ ಏನೋ ಪರ್ಸನಲ್ ಆಗಿ ಅನ್ಸಲ್ಲ, ಬಟ್ ಏನಾಗುತ್ತೆ, ಇಫ್ ಯು ಕೀಪ್ ಡೂಯಿಂಗ್ that, you're only losing energy on singing the same line again and again and again. ಸೊ ಅದೇನಾಗುತ್ತೆ, ಯು ಲೂಸ್ ದ ಫೀಲ್ ಆಫ್ ಇಟ್. ಇವಾಗ ನಾವೇ ಏನೋ ಒಂದು ಮಾಡ್ತಾನೆ ಇದ್ರೆ ಫಸ್ಟ್ ಟೈಮ್ ಎಷ್ಟು ಎನರ್ಜಿಲ್ ಬಂತು, ಲಾಸ್ಟ್ ಟೈಮ್ ಅಷ್ಟು ಎನರ್ಜಿಲ್ ಬರಲ್ಲ, ಅಂಡ್ ಇಟ್ ವಿಲ್ ನಾಟ್ ಬಿ ಆಸ್ ನೈಸ್ ಆಸ್ ಇಟ್ ವಾಸ್ ಇನ್ ದ ಬಿಗಿನಿಂಗ್. So you should learn to be okay with what the director is also okay with. That is something that I experience even today, but I've learned to stop doing that. And ಅಂದ್ರೆ ಇದೊಂಥರ OCD ತರ ಅಂತ, ಏನೋ ಒಂದು ಲೈನ್ ಹಾಡುತ್ತೀವಿ, ನಿಮ್ಗೆ ಏನೋ ಇಷ್ಟನೇ ಆಗ್ತಾ ಇರಲ್ಲ ಅದು, ಬಟ್ ದ ಡೈರೆಕ್ಟರ್ ಇಸ್ ಓಕೆ ಬಿಕಾಸ್ ಅವ್ರಿಗೆ ಏನ್ ಬೇಕೋ ಅದು ಬಂದಿದೆ. ಬಟ್ ನಾನು ಒಂದೊಂದ್ಸಲ ಏನ್ ಮಾಡ್ತೀನಿ, ಐ ಇನ್ಸಿಸ್ಟ್ ಆನ್ ಟೇಕಿಂಗ್ ಇಟ್ ಅಗೇನ್, ಅಂಡ್ ಅದು ತಿರ್ಗಾ ಬರಲ್ಲ, ಸೊ ಐ ಟೇಕ್ ಇಟ್ ಅಗೇನ್, ತಿರ್ಗಾ ಆಗಲ್ಲ, ಇಟ್ ಕಂಟಿನ್ಯೂಸ್. And there have been times I've recorded for 6 hours together because ಇದು ಹಿಂಗೆ ನಾನು ಮಾಡ್ಕೊಂಡು. ಸೊ ಡೋಂಟ್ ಡೂ ದಟ್, ಲರ್ನ್ ಟು ಎಕ್ಸೆಪ್ಟ್. ಆಮೇಲೆ ಇನ್ನೊಂದು ಏನು ಅಂದ್ರೆ, ನೀವು ಪೇಷಂಟ್ ಆಗಿರಿ, ಯಾಕಂದ್ರೆ ಹಾಡ್ಬೇಕಾದ್ರೆ ಸಮ್ಟೈಮ್ಸ್ ಯು ಮೈಟ್ ಹ್ಯಾವ್ ಟು ಡೀಲ್ ವಿತ್ ಸ್ವಲ್ಪ ಚಾಲೆಂಜಿಂಗ್ ಡೈರೆಕ್ಟರ್ಸ್. ಅವರು ದೇಲ್ ಬಿ ಫಿಗರಿಂಗ್ ಔಟ್ ಅವ್ರಿಗೆ ಯಾವ ತರ ಬೇಕು ಹಾಡು. ಸೊ ತುಂಬಾ ಎಕ್ಸ್ಪೆರಿಮೆಂಟೇಷನ್ ಇರುತ್ತೆ. ಸೊ ನೆವರ್ ಎವರ್ ಲೂಸ್ ಪೇಷನ್ಸ್, ಬಿಕಾಸ್ ಅದು it will define what kind of an artist you are. ನೀವು ಅವ್ರಿಗೆ ಇಷ್ಟ ಆದಂಗೆ ನೀವು ಹಾಡ್ತಾ ಇದ್ರೆ, then you will get a call back ಇನ್ನೊಂದು ರೆಕಾರ್ಡಿಂಗ್, because they know they can work with you. ಸ್ವಲ್ಪ ನೀವು ಕ್ರ್ಯಾಂಕಿ ಆಗಿ ಅಥವಾ ನಿಮ್ಮ ಪೇಷನ್ಸ್ ಕಳೆದೋದ್ರೆ, ಅವಾಗ ಅವ್ರಿಗೂ ಒಂಥರ they won't find you approachable. Correct. So be patient and learn to accept and learn to unlearn things. ಆಯ್ತಾ? ಅಂದ್ರೆ ಇವಾಗ ಏನೋ ಕಲ್ತ್ಕೊಂಡ್ಬಿಟ್ಟಿರ್ತೀರ, ಅದ್ರ ಮೇಲೆ ಫಿಕ್ಸೇಟ್ ಆಗೋಗಿರ್ತೀರ, ಅದನ್ನ ಹಿಂಗೆ ಕಲ್ತ್ಕೊಂಡಿರ್ತೀರ. ಬಟ್ ಇಮಿಡಿಯೇಟ್ ಆಗಿ ನೀವೇನೋ ಬೇರೆ ಹಾಡ್ಬೇಕು ಅಂತ ಡೈರೆಕ್ಟರ್ ಹೇಳ್ತಾರೆ, ಅಥವಾ ಆತರ ಒಂದ್ ಸಂದರ್ಭ ಬರುತ್ತೆ ಅಂತ ಅನ್ಕೊಳ್ಳೋಣ.
ಸೊ ಯು ಹ್ಯಾವ್ ಟು ಬಿ ವೆರಿ ಕ್ವಿಕ್ ಟು ಅನ್ಲರ್ನ್ ದಟ್. ಮತ್ತೆ ಈ ಹೊಸದನ್ನ ಕಲ್ತ್ಕೊಳಕ್ಕೆ ಯು ಹ್ಯಾವ್ ಟು ಬಿ ಕ್ವಿಕ್ ಲರ್ನರ್ ಅಂಡ್ ಕ್ವಿಕ್ ಅನ್ಲರ್ನರ್. ಸೊ ಇದನ್ನೆಲ್ಲ ಸ್ವಲ್ಪ ಎಲ್ಲ ಒಂದ್ ಸ್ವಲ್ಪ ಯು ಕ್ಯಾನ್ ಅಪ್ಲೈ ದಿಸ್ ಟು ಲೈಫ್ ಆಲ್ಸೋ. Wow. ಸೊ Yeah. ಸೊ ಅಷ್ಟೇ, ಈ ತರ ಸ್ವಲ್ಪ ಪ್ರೆಸೆನ್ಸ್ ಆಫ್ ಮೈಂಡ್ ಅಂಡ್ ಐ ಥಿಂಕ್ Thank you so much, Aishwarya. I think it was a very productive podcast. Like, ನೀವು ತುಂಬಾ ಇನ್ಸೈಟ್ಸ್ ಕೊಟ್ರಿ. ಫಸ್ಟ್ ಆಫ್ ಆಲ್ ನನಗೆ ಸಿಂಗಿಂಗ್ ಬಗ್ಗೆ ನಾಲೆಜ್ ಇಲ್ಲ, ಆರ್ ಲೈಕ್ ವೆರಿ ಲೆಸ್ ನಾಲೆಜ್. ಸೊ ಐ ಫೆಲ್ಟ್ ಲೈಕ್ ಐ ಲರ್ನ್ಡ್ ಅ ಲಾಟ್ ಫ್ರಮ್ ಯು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆನ್ ದ ಶೋ. ಹೇಗ್ ಅನ್ಸ್ತು ನಮ್ಗೆ? ಸಖತ್ ಖುಷಿ ಆಯ್ತು. ಅಂಡ್ ನಾನ್ ಮೊದ್ಲೇ ಹೇಳ್ದಂಗೆ ಯು ಆರ್ ಅ ಡಾಕ್ಟರ್ ಅಂಡ್ ಯು ಆರ್ ಆಲ್ಸೋ ಇನ್ ಟು ಕಾಂಟೆಂಟ್ ಮೇಕಿಂಗ್, ವಿಚ್ ಇಸ್ ರಿಯಲಿ ರಿಯಲಿ ಆಸಮ್. ವಿ ಡೋಂಟ್, ನಮ್ಗೆ ಈ ತರ ಡಾಕ್ಟರ್ ಕಾಂಟೆಂಟ್ ಕ್ರಿಯೇಟರ್ ಸಿಗೋದು ತುಂಬಾನೇ ಕಷ್ಟ. ಅಂಡ್ ಐ ಥಿಂಕ್ ಯು ಆರ್ ಆಲ್ಸೋ ಮಾಡಲಿಂಗ್. Not really. ಓಕೆ, ಬಟ್ ಎಲ್ಲ ಎಷ್ಟೊಂದು. But I'm a Gujarati who's making a Kannada podcast. ಓ ಮೈ ಗಾಡ್. Yeah. ಸೊ ನೋಡಿ, ಗುಜರಾತಿ ಅವರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ಕೊಂಡು ಒಂದ್ ಕನ್ನಡ ಪಾಡ್ಕಾಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಲೈಕ್ ಕುಡೋಸ್ ಟು ಯು. ಸಖತ್ ಖುಷಿ ಆಯ್ತು ನನ್ಗೆ. ಅಂಡ್ ಐ ಬಿನ್ ಫಾಲೋಯಿಂಗ್ ಯುವರ್ ಕಾಂಟೆಂಟ್. ಅಂಡ್ ಅಂದ್ರೆ ನನ್ಗೆ ಖುಷಿ ಆಗೋದು ಯು ಮೇಕ್ ಯುವರ್ ಓನ್ ಕಾಂಟೆಂಟ್ ವಿಚ್ ಇಸ್ ಸೋ ಆಸಮ್. ನನ್ಗೆ ಅದೇ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತೀನಿ, ಅಂದ್ರೆ ಇನ್ಫ್ಲುಯೆನ್ಸರ್ಸ್, ಐ ಆಮ್ ನಾಟ್ ವೆರಿ ಅವೇರ್ ಆಫ್ ಇಟ್. ನಾನು ಅಷ್ಟೊಂದು ಫಾಲೋ ಮಾಡಲ್ಲ. ಬಟ್ ನನ್ಗೆ ಕಾಂಟೆಂಟ್ ಬರ್ದು ನೀವೆಲ್ಲ ಅದನ್ನೆಲ್ಲ ರಿಹರ್ಸ್ ಮಾಡ್ಕೊಂಡು ಸ್ಕ್ರಿಪ್ಟ್ ಬರ್ದು ಅದೆಲ್ಲ ಮಾಡೋದು ನಂಗೆ ಸಖತ್ ಖುಷಿ ಆಗುತ್ತೆ. ಇಟ್ಸ್ ಲೈಕ್ ಹೌ ಐ ಫೀಲ್ ವೆನ್ ಐ ಮೇಕ್ ಮೈ ಓನ್ ಸಾಂಗ್. ಸೊ ಐ ಕೈಂಡ್ ಆಫ್ ರೆಸನೇಟ್ ವಿತ್ ದಟ್. ಸೊ ಸಖತ್ ಅನ್ಸುತ್ತೆ. ಕಂಗ್ರ್ಯಾಚುಲೇಷನ್ಸ್. ಅಂಡ್ ನನಗ್ ಸಖತ್ ಖುಷಿ ಆಯ್ತು ಇವತ್ತು ಬಂದು ಮಾತಾಡಿದ್ದು. ಅಂಡ್ ಬೇರೆ ಬೇರೆನೂ ಮಾತಾಡಿದ್ವಿ ಇವತ್ತು than what I usually ask. So thank you so much, Disha. I'm very, very, very happy. Thank you so much, and may all your wishes come true. And really waiting for your album Thank you. song to come out soon. Thank you. Thank you. Thank you. Thank you.